ದೇವರು ಹೃದಯವನ್ನು ನೋಡುವಂಥ ದೇವರು ಯಾವ ರೀತಿಯ ಹೃದಯವನ್ನು ಬಯಸ್ತಾ ಇದ್ದಾರೆ ಅಂದರೆ ದೇವರನ್ನು ಹುಡುಕುವಂಥ ಒಂದು ಹೃದಯ, ದೇವರನ್ನು ಹುಡುಕುವಂಥ ಒಂದು ಹೃದಯವನ್ನು ದೇವರು ಬಯಸ್ತಾ ಇದ್ದಾರೆ. ನಮಗೆ ನಾವೇ ಕೇಳ್ಕೋಬೇಕು, ಆಮ್ ಐ ಟ್ರೂಲಿ ಸೀಕಿಂಗ್ ಗಾಡ್ ಆರ್ ಗಾಡ್ಸ್ ಬ್ಲೆಸ್ಸಿಂಗ್ ಆರ್ ನಥಿಂಗ್? ನಾನು ನಿಜವಾಗ್ಲೂ ದೇವರನ್ನ ಹುಡುಕ್ತಾ ಇದ್ದೀನಾ ಅಥವಾ ದೇವರ ಆಶೀರ್ವಾದ ಹುಡುಕ್ತಾ ಇದ್ದೀನ? ಕಳೆದ ದಿವಸ ನಾವು ಆಲಿಸ್ತಾ ಇದ್ವಿ, ನಾವು ಈ ಒಂದು ಲೋಕದಲ್ಲಿ ಕರ್ತನಾದ ಯೇಸುವಿಗೆ ಸಾಕ್ಷಿಗಳಾಗಿ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡಬೇಕು ಅಂತ. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟರೆ ಮಾತ್ರ ನಾವು ನಿಜವಾಗಲೂ ಸಾಕ್ಷಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ಪವಿತ್ರಾತ್ಮನ ಶಕ್ತಿಯಿಂದ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಇವತ್ತು ತುಂಬಲ್ಪಡ್ತಾ ಇಲ್ಲ ನಮ್ಮಲ್ಲಿ. ಯಾಕೆ ಅಂತ ಯೋಚನೆ ಮಾಡುವಾಗ ಒಂದು ಉದಾಹರಣೆ ನಾವು ನೋಡೋಣ. ಒಂದು ಒಡೆದು ಹೋದಂಥ ಪಾತ್ರೆಯಲ್ಲಿ ಅಥವಾ ಹೋಲಿರುವಂಥ ಒಂದು ಪಾತ್ರೆಗೆ, ಬಕೆಟಿಗೆ ನಾವು ಎಷ್ಟೇ ನೀರನ್ನು ಹಾಕಿದರೂ ಕೂಡ ಅದು ಅಲ್ಲಿ ನಿಲ್ಲೋದಿಲ್ಲ, ಅದು ಸೋರಿ ಹೋಗ್ತಾ ಇರುತ್ತೆ. ನೀರು ಹಾಕ್ತಾ ಇದ್ದೀವಿ, ಆದರೆ ನೀರು ಆ ಪಾತ್ರೆಯಲ್ಲಿ ನಿಲ್ತಾ ಇಲ್ಲ. ಕಾರಣ ಏನು ಕೇಳಿದರೆ ಆ ಪಾತ್ರೆಗೆ ಹೋಲಿದೆ. ಅದೇ ರೀತಿಯಲ್ಲಿ ಈ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಲಿಕ್ಕೋಸ್ಕರ ನಾವು ತುಂಬ ಧ್ಯಾನಕೂಟಗಳಲ್ಲಿ ಭಾಗವಹಿಸ್ತಾನೇ ಇದ್ದೀವಿ, ವಾಕ್ಯಗಳನ್ನು ಆಲಿಸ್ತಾನೇ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ರೀತಿಯಲ್ಲಿ ನಾವು ನೀರು ಹಾಕ್ತಾನೇ ಇದ್ದೀವಿ, ಆದರೆ ನೀರು ಅಲ್ಲಿ ನಿಲ್ತಾ ಇಲ್ಲ. ಕಾರಣ ಏನು ಕೇಳಿದರೆ ಆ ಪಾತ್ರೆಗೆ ಹೋಲಿದೆ. ಅದರಿಂದ ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ನಾವು ನೋಡೋಣ. ಈ ದಿನದ ಮೊದಲನೇ ವಾಚನದಲ್ಲಿ ನಾವು ನೋಡುವಾಗ ದೇವರು ಸಾಮುವೇಲ್ ಪ್ರವಾದಿಯನ್ನು ಜೆಸ್ಸೆಯನ ಮನೆಗೆ ಕಳಿಸ್ತಾರೆ. ಯಾತಕ್ಕೋಸ್ಕರ ಕಳಿಸ್ತಾರೆ ಕೇಳಿದರೆ, ಇಸ್ರೇಲರಿಗೆ ಒಬ್ಬ ಅರಸ ಬೇಕು. ಆ ಅರಸನನ್ನು ಅಭಿಷೇಕ ಮಾಡಲಿಕ್ಕೋಸ್ಕರ ದೇವರು ಸಾಮುವೇಲ್ ಪ್ರವಾದಿಯನ್ನು ಜೆಸ್ಸೆಯನ ಮನೆಗೆ ಕಳಿಸ್ತಾರೆ. ಜೆಸ್ಸೆಯ ಅಂದರೆ ದಾವೀದನ ತಂದೆ. ಸೊ ಅವ್ರ ಮನೆಗೆ ಬಂದಾಗ ಒಂದು ಸಾಮುವೇಲ್ 16ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಸಾಮುವೇಲನು ಎಲಿಯಾಬನನ್ನು ನೋಡಿ ತನ್ನಷ್ಟಕ್ಕೆ ನಿಶ್ಚಯವಾಗಿ ಸರ್ವೇಶ್ವರ ಅಭಿಷೇಕಕ್ಕೆ ಆರಿಸಿಕೊಂಡವನು ನನ್ನ ಮುಂದೆಯೇ ಇದ್ದಾನೆ ಎಂದುಕೊಂಡನು. ಸೊ ಸಾಮುವೇಲ್ ಏನು ಮಾಡ್ತಾನೆ ಅಂದರೆ, ಕೊಂಬಿನಲ್ಲಿ ಎಣ್ಣೆಯನ್ನು, ಅಭಿಷೇಕದ ತೈಲವನ್ನು ತೆಗೆದುಕೊಂಡು ಹೋಗಿ ಅವನ ತಲೆ ಮೇಲೆ ಸುರಿಲಿಕ್ಕಾಗಿ ಹೋಗ್ತಾನೆ. ದೇವರು ಆರಿಸಿಕೊಂಡಂಥ ವ್ಯಕ್ತಿ ಇವನೇ ಇರಬಹುದು ಅಂತ. ಕಾರಣ ಅವನು ನೋಡಲಿಕ್ಕೆ ಭಾಳ ಸುಂದರವಾಗಿದ್ದ, ಡೀಸೆಂಟಾಗಿದ್ದ. ಆದ್ದರಿಂದ ಅವನು ಅಂದ್ಕೊಂಡ ಇವನನ್ನೇ ನಿಜವಾಗಲೂ ದೇವರು ಆರಿಸ್ಕೊಂಡಿದ್ದಾರೆ ಅಂತ. ಆದರೆ ದೇವರು ಸಾಮುವೇಲನಿಗೆ ಹೇಳ್ತಾರೆ 7ನೇ ವಾಕ್ಯದಲ್ಲಿ, ಆದರೆ ಸರ್ವೇಶ್ವರ ಸ್ವಾಮಿ ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನಾಗಲಿ ಎತ್ತರವನ್ನಾಗಲಿ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಏನು ಹೇಳ್ತಾರೆ? ನಾನು ಅವನನ್ನು ಐ ಹ್ಯಾವ್ ರಿಜೆಕ್ಟೆಡ್ ಹಿಮ್. ಕಳೆದ ಒಂದು ತರಗತಿಯಲ್ಲಿ ನಾವು ನೋಡಿದ್ವಿ, ಐ ಹ್ಯಾವ್ ರಿಜೆಕ್ಟೆಡ್ ಸೌಲ್. ದೇವರು ಸೌಲನನ್ನು ರಿಜೆಕ್ಟ್ ಮಾಡಿದ್ದಾರೆ. 1ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ. ಇಲ್ಲಿ 7ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರು ಈತನನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾರನ್ನ? ಎಲಿಯಾಬನನ್ನು ರಿಜೆಕ್ಟ್ ಮಾಡಿದಾರಂತೆ. ಹಾಗಾದರೆ ಕಾರಣ ಏನು? ಯಾಕೆ ಅವನು ರಿಜೆಕ್ಟ್ ಆದ? ಫಾರ್ ವಾಟ್ ರೀಸನ್ ಹಿ ವಾಸ್ ರಿಜೆಕ್ಟೆಡ್? ಕಾರಣ ಏನು? ದೇವರು ಹೇಳ್ತಾರೆ, ಫಾರ್ ದ ಲಾರ್ಡ್ ಡಸ್ ನಾಟ್ ಸಿ ಆಸ್ ಮಾರ್ಟಲ್ಸ್ ಸಿ, ದೇ ಲುಕ್ ಆನ್ ದ ಔಟ್ವರ್ಡ್ ಅಪಿಯರೆನ್ಸ್, ಬಟ್ ದ ಲಾರ್ಡ್ ಲುಕ್ಸ್ ಆನ್ ದ ಹಾರ್ಟ್. ದೇವರು ಮನುಷ್ಯ ನೋಡುವ ಹಾಗೆ ನೋಡುವವರಲ್ಲ.
ಮನುಷ್ಯ ಬಹಿರಂಗ ಚೆಲುವಿಕೆಯನ್ನು ನೋಡ್ತಾನೆ, ದೇವರು ಹೃದಯದ ಚೆಲುವಿಕೆಯನ್ನು ನೋಡ್ತಾನೆ. ಸೊ ಯು ಕ್ಯಾನ್ ಅಟ್ರಾಕ್ಟ್ people by your external appearance or external things, but you can attract God by a beautiful heart. ದೇವರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಆಗಬೇಕಾದ್ರೆ ದೇವರಿಗೆ ಅಟ್ರಾಕ್ಟಿವ್ ಆಗುವಂಥ ಒಂದು ಸುಂದರವಾದ ಹೃದಯ ನಮಗೆ ಬೇಕು. ಮನುಷ್ಯರನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ಬಾಹ್ಯವಾದ ಸೌಂದರ್ಯ, ಬಾಹ್ಯವಾದಂಥವುಗಳು ಇದ್ದರೆ ಲೋಕವನ್ನು ಅಥವಾ ಮನುಷ್ಯರನ್ನು ನಾವು ನಮ್ಮ ಕಡೆಗೆ ಆಕರ್ಷಣೆ ಮಾಡ್ಬೋದು. ಆದರೆ ಏನು ಪ್ರಯೋಜನ ಇಲ್ಲ. ದೇವರನ್ನು ನಮ್ಮ ಕಡೆಗೆ ಸೆಳಿಬೇಕಾದ್ರೆ ನಮ್ಮ ಹೃದಯ ಸರಿ ಇರಬೇಕು. ಆದರೆ ಬೈಬಲ್ ಪ್ರಕಾರ ನಾವು ನೋಡುವಾಗ ಯೆರೆಮೀಯ ಪ್ರವಾದಿ ಹೇಳ್ತಾರಲ್ವ, 17:9 ಹೇಳ್ತಾರೆ, ಮನುಷ್ಯನ ಹೃದಯ ಎಲ್ಲಕ್ಕಿಂತ ವಂಚಕ. ಮನುಷ್ಯನ ಹೃದಯ ಎಲ್ಲಕ್ಕಿಂತ ವಂಚಕ. ನಮ್ಮ ಹೃದಯ ಅನ್ನೋದು ನಮ್ಮನ್ನು ವಂಚಿಸುತ್ತೆ. ಎಷ್ಟೋ ಬಾರಿ ನಾವು ಕೇಳಿಸ್ಕೊಂಡಿದ್ದೀವಿ, ಅದು ನಿಜ ಕೂಡ, ಸೈತಾನ ವಂಚಕ ಅಂತ. ಸೈಟನ್ ಈಸ್ ಎ ಡಿಸೀವರ್. ಆಫ್ಕೋರ್ಸ್, ಖಂಡಿತ ಸೈತಾನ ವಂಚಕನೇ. ಆದರೆ ಸೈತಾನನಕ್ಕಿಂತ ವಂಚಕ ನಮ್ಮ ಹೃದಯ. ಸೈತಾನನಕ್ಕಿಂತ ವಂಚಕ ನಮ್ಮ ಹೃದಯ. ಮನುಷ್ಯನ ಹೃದಯ ಇದೆಯಲ್ವಾ, ಅಥವಾ ಮನುಷ್ಯನ ಹೃದಯ ಅಂತ ಹೇಳುವಾಗ ನಮ್ಗೆ ಅರ್ಥ ಆಗಲ್ಲ. ನಾವು ಮಾಡುವ ಆಲೋಚನೆಗಳಿದೆಯಲ್ವಾ, ಮಾನುಷಿಕವಾದ ಆಲೋಚನೆಗಳು, ಹ್ಯೂಮನ್ ಥಾಟ್ಸ್ ಆರ್ ಡಿಸೆಪ್ಟಿವ್. ಎವ್ರಿ ಥಾಟ್ಸ್ ಪ್ರತಿಯೊಂದು ಆಲೋಚನೆಗಳು, ವಾಟ್ ಎವರ್ ವಿ ಥಿಂಕ್ ಫ್ರಮ್ ಹ್ಯೂಮನ್ ಒರಿಜಿನ್, ಮನುಷ್ಯ ಮೂಲದಿಂದ ಬರುವ ಎಲ್ಲ ಆಲೋಚನೆಗಳು ಡಿಸೆಪ್ಟಿವ್, ಡಿವಿಯಸ್. ಮನುಷ್ಯನಲ್ಲಿ ಬರುವ ಸಕಲ ಆಲೋಚನೆಗಳು ಅದು ವಂಚಕವಾದದ್ದು. ಇಟ್ ವಿಲ್ ಡಿಸೀವ್. ಎಷ್ಟು ಒಳ್ಳೆಯ ಆಲೋಚನೆ ಆಗಿರಲಿ, ಅದು ವಂಚಕ ಆಲೋಚನೆಗಳೇ. ಅದು ನಮ್ಮನ್ನು ವಂಚಿಸುತ್ತೆ. ಅದು ಈಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಆದರೆ ಇಷ್ಟೇ ತಿಳ್ಕೊಳ್ಳಿ ಸಾಕು, ನಮ್ಮ ಮೈಂಡಲ್ಲಿ ಬರುವ ಎಲ್ಲ ಮಾನಸಿಕವಾದ ಆಲೋಚನೆಗಳು ನಮ್ಮನ್ನು ವಂಚಿಸುವಂಥದ್ದಾಗಿದೆ. ನಿಜವಾದ ವಂಚನೆ ಅಂದರೆ ಏನು? ವಾಟ್ ಈಸ್ ಟ್ರೂ ಡಿಸೆಪ್ಷನ್? ನಿಜವಾದ ವಂಚನೆ ಅಂದರೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಎಲ್ಲ ಆಲೋಚನೆಗಳು ವಂಚನೆಯಾಗಿದೆ. ಎವ್ರಿ ಥಾಟ್ಸ್ ಅಗೇನ್ಸ್ಟ್ ದ ವಿಲ್ ಆಫ್ ಗಾಡ್ ಆರ್ ಡಿಸೆಪ್ಟಿವ್ ಥಾಟ್ಸ್. ಎಲ್ಲ ಆಲೋಚನೆಗಳು, ಕೆಟ್ಟ ಆಲೋಚನೆಗಳಿರ್ಬೋದು, ಒಳ್ಳೆಯ ಆಲೋಚನೆಗಳಿರ್ಬೋದು, ತುಂಬ ಒಳ್ಳೆಯ ಆಲೋಚನೆಗಳಿರ್ಬೋದು, ಹ್ಯೂಮನ್ ಒರಿಜಿನ್ನಿಂದ ಬರೋದು, ಮನುಷ್ಯ ಮೂಲದಿಂದ ಬರುವಂಥ ಎಲ್ಲ ಆಲೋಚನೆಗಳು ದೇವರ ಇಚ್ಛೆಗೆ ವಿರುದ್ಧವಾದದ್ದೇ. ದೇವರ ಇಚ್ಛೆಗೆ ವಿರುದ್ಧವಾದದ್ದು. ಏದೇನ್ ತೋಟದಲ್ಲಿ ಹವ್ವಳ ಮೈಂಡಲ್ಲಿ ಬಂದಂತಹ ಮಾನಸಿಕವಾದ ಆಲೋಚನೆ ಏನಾಗಿತ್ತು? ಆ ಹಣ್ಣಿನ ಕುರಿತಾಗಿ, ಒಳಿತು ಕೆಡುಕಿನ ಅರಿವನ್ನು ಹುಟ್ಟಿಸುವ ಆ ಹಣ್ಣಿನ ಕುರಿತಾಗಿ ಅವಳ ಹೃದಯದಲ್ಲಿ ಬಂದ ಆಲೋಚನೆ ಏನಾಗಿತ್ತು? ಒಳ್ಳೆಯ ಆಲೋಚನೆ ಆಗಿತ್ತಾ, ಕೆಟ್ಟ ಆಲೋಚನೆ ಆಗಿತ್ತಾ? ಹಣ್ಣು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಆಲೋಚನೆನ ಕೆಟ್ಟ ಆಲೋಚನೆನ? ಒಳ್ಳೆಯದೇ. ಅವಳಿಗೆ ಅದು ಒಳ್ಳೆಯದೇ, ಅವಳಿಗೆ ಹಿತಕರವಾದ ಆಲೋಚನೆ ಆಗಿತ್ತದು. ಊಟಕ್ಕೆ ರುಚಿಕರವಾಗಿದೆ. ಒಳ್ಳೆಯ ಆಲೋಚನೆನ ಕೆಟ್ಟ ಆಲೋಚನೆನ? ಒಳ್ಳೆಯದೇ. ಕರೆಕ್ಟಾ? ಜ್ಞಾನಾರ್ಜನೆಗೆ ತುಂಬ ಉಪಯುಕ್ತವಾಗಿದೆ. ಒಳ್ಳೆಯ ಆಲೋಚನೆನ ಕೆಟ್ಟ ಆಲೋಚನೆನ? ಒಳ್ಳೆಯ ಆಲೋಚನೆ. ಆದರೆ ಅದು ಡಿವಿಯಸ್ ಥಾಟ್ಸ್, ಡಿಸೆಪ್ಟಿವ್, ವಂಚನೆಯಿಂದ ಕೂಡಿದ ಆಲೋಚನೆಯಾಗಿತ್ತದು.
ಯಾಕೆ ಕೇಳಿದರೆ ಅದು ದೇವರ ಚಿತ್ತಕ್ಕೆ ವಿರುದ್ಧವಾದ ಆಲೋಚನೆಗಳಾಗಿತ್ತು. ದೇವರ ಚಿತ್ತ ಏನಾಗಿತ್ತು? ಅವರು ಆ ಮರದ ಹಣ್ಣನ್ನು ತಿನ್ನಬಾರದು ಅನ್ನೋದು ದೇವರ ಚಿತ್ತ ಆಗಿತ್ತು. ಆದರೆ ಅವಳ ಮನಸ್ಸಲ್ಲಿ ಬಂದ ಆಲೋಚನೆಗಳು ಅವಳಿಗೆ ಒಳ್ಳೆಯದನ್ನಿಸ್ತಾ ಇತ್ತು, ಅವಳಿಗದು ಹಿತಕರವಾಗಿತ್ತು. ಅವಳ ಮನಸ್ಸಿಗೂ ಅವಳ ದೇಹಕ್ಕೂ ಅವಳ ಬುದ್ಧಿಗೂ ಅವಳಿಗೆ ಅದು ಸುಖ ಕೊಡುವಂಥ ಆಲೋಚನೆಗಳಾಗಿತ್ತು, ಒಳ್ಳೆಯ ರೀತಿಯ ಆಲೋಚನೆಗಳಾಗಿತ್ತು. ಆದರೆ ಅದು ದೇವರಿಗೆ ವಿರುದ್ಧವಾದ ಆಲೋಚನೆ ಅನ್ನೋದು ಅವಳಿಗೆ ಅರ್ಥ ಆಗಲಿಲ್ಲ ಆವಾಗ. ಆದ್ದರಿಂದನೇ ಮನುಷ್ಯನ ಹೃದಯ ಎಲ್ಲಕ್ಕಿಂತಲೂ ವಂಚಕ ಅಂತ ಹೇಳಿದ್ದು. ಮನುಷ್ಯನ ಹೃದಯ ಎಲ್ಲಕ್ಕಿಂತಲೂ ವಂಚಕ ಅಂತ ಇದಕ್ಕೇನು ಹೇಳ್ತಾ ಇರೋದು. ಕೆಲವರು ಇದ್ದಾರೆ, ಅವ್ರು ಹೇಳ್ತಾರೆ ನಮ್ಮ ಮನಸ್ಸಲ್ಲಿರೋ ಆಲೋಚನೆ ಎಲ್ಲ ಒಳ್ಳೆಯದೇ, ಕೆಟ್ಟದ್ದಿಲ್ಲ. ನಿನ್ನ ಮನಸ್ಸಲ್ಲಿರೋ ಆಲೋಚನೆ ಒಳ್ಳೆಯದಾಗಿದ್ದರೂ ಕೂಡ ಅದು ದೇವರ ಇಚ್ಛೆಗೆ ವಿರುದ್ಧವಾಗಿರೋದ್ರಿಂದ ಅದು ಒಳ್ಳೆಯದಲ್ಲ. ಈ ಹಣ್ಣು ನೋಡ್ಲಿಕ್ಕೆ ಚೆನ್ನಾಗಿದೆ. ಎಷ್ಟೋ ಬಾರಿ ನಾವು ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿರೋದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ, ಆದರೆ ಒಳಗಡೆ ಕೆಟ್ಟೋಗಿರುತ್ತೆ, ನಮಗೆ ಗೊತ್ತಾಗಿರೋದಿಲ್ಲ. ಎಸ್ಪೆಷಲಿ ಮ್ಯಾರೇಜ್ ರಿಲೇಷನ್ಶಿಪ್, ವಿವಾಹ ಸಂಬಂಧಗಳಲ್ಲಿ ನಾವು ನಮ್ಮ ಮಾನುಷಿಕ ಬುದ್ಧಿಯಲ್ಲಿ, ಮನುಷ್ಯ ಜ್ಞಾನದಲ್ಲಿ ಕೆಲವೊಂದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಜೀವನ ಸಂಗಾತಿಯನ್ನು ನೋಡುವಾಗ ಎಲ್ಲ ರೈಟ್ ಎಲ್ಲ ಟಿಕ್ ಮಾರ್ಕ್ ಇರುತ್ತೆ, ರೈಟ್ ಮಾರ್ಕ್, ಎವ್ರಿಥಿಂಗ್ ಈಸ್ ರೈಟ್. ಆದರೆ ಒಳಗಡೆ, ಹೃದಯದ ಒಳಗಡೆ ಏನಿದೆ ಅಂತ ನಮಗೆ ಕಾಣಿಸೋದಿಲ್ಲ. ವಿ ಕೆನಾಟ್ ಸಿ, ಯಾರಿಗೂ ಕಾಣಿಸೋದಿಲ್ಲ. ನಾವು ಹೊರಗಡೆ ಇರ್ತಕ್ಕಂಥದ್ದನ್ನು ನೋಡಿ, ಬಾಹ್ಯವಾಗಿರ್ತಕ್ಕಂಥದ್ದನ್ನು ನೋಡಿ ಎಲ್ಲ ರೈಟ್ ಆಗಿದೆ, ರೈಟ್, ಎಸ್ ದಿಸ್ ಇಸ್ ರೈಟ್. ವಿದ್ಯಾಭ್ಯಾಸ, ಎಸ್ ರೈಟ್, ಮ್ಯಾಚ್ ಆಗುತ್ತೆ ನನ್ನ ಮಗನಿಗೆ ಅಥವಾ ಮಗಳಿಗೆ. ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಈ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗುತ್ತೆ. ಹುಡುಗಿ ಹೈಟಿಗೂ ಹುಡುಗನ ಹೈಟಿಗೂ ಎಕ್ಸಲೆಂಟ್ ಮ್ಯಾಚಿಂಗ್, ಓಕೆ, ಕಲರ್ ಮ್ಯಾಚಿಂಗ್. ಆಮೇಲೆ ಇನ್ನು ಆಸ್ತಿ ಪಾಸ್ತಿ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ದಟ್ ಈಸ್ ಆಲ್ಸೋ ಎಕ್ಸಲೆಂಟ್ ಮ್ಯಾಚಿಂಗ್. ಎವ್ರಿಥಿಂಗ್ ಈಸ್ ಮ್ಯಾಚಿಂಗ್. ರಿಲೀಜಿಯಸ್ ತಗೊಂಡ್ರೆ ಕ್ರಿಶ್ಚಿಯನ್, ಕ್ಯಾಥಲಿಕ್, ಅದು ಮ್ಯಾಚಿಂಗ್. ಇನ್ನು ಕೆಲವರಿದ್ದಾರೆ ಅಲ್ಲಿ ಶಾಸ್ತ್ರ ಕೇಳಿ, ಜಾತಕ ಕೇಳಿ ಅದು ಮಾಡ್ತಾರೆ, ಗೊತ್ತಿಲ್ಲದ ಹಾಗೇನೆ, ಯಾರಿಗೂ ಗೊತ್ತಾಗೋದಿಲ್ಲ, ಅದು ಮ್ಯಾಚಿಂಗ್. ಎವ್ರಿಥಿಂಗ್ ಈಸ್ ಮ್ಯಾಚಿಂಗ್. ಕ್ರಿಶ್ಚಿಯನ್ಸ್ ಬಗ್ಗೆ ಹೇಳ್ತಾ ಇರೋದು, ಜಾತಕ ಕೇಳಿ ಅದು ಮ್ಯಾಚ್ ಮಾಡ್ಕೊಳ್ತಾರೆ ಅವರು. ಎಲ್ಲ ಮ್ಯಾಚಿಂಗ್ ಇರುತ್ತೆ. ಆದರೆ ನೋಡುವಾಗ ಏನನ್ಸುತ್ತೆ, ಹೌದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಇದು ತುಂಬ ರುಚಿಕರವಾದದ್ದು, ಜ್ಞಾನಾರ್ಜನೆಗೆ ಉಪಯೋಗವಾಗುವಂಥದ್ದು. ಮೀನ್ಸ್ ನನಗಿದು ಮೇಡ್ ಫಾರ್ ಈಚ್ ಅದರ್, ನನಗೋಸ್ಕರ ದೇವರೇ ಮಾಡಿಟ್ಟಿರುವ ವ್ಯಕ್ತಿ ಇವರು ಆಗಿರ್ತಾರೆ ಅಂತ ಹೋಗಿ ವಿವಾಹ ಮಾಡ್ಕೊಂಡು ಬರ್ತೀವಿ, ಅಥವಾ ವಿವಾಹವಾಗ್ತೀವಿ. ಅಥವಾ ಕೆಲವೊಂದು ಬಿಸ್ನೆಸ್ ವಿಷಯದಲ್ಲಿರ್ಬೋದು, ಇನ್ನಿತರ ವಿಷಯದಲ್ಲಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಾವು ನಮ್ಮ ಬುದ್ಧಿ ಪ್ರಕಾರ ನಾವು ಕೆಲಸ ಮಾಡಿ ವಂಚನೆಗೊಳಗಾಗ್ತೀವಿ, ಸಿಕ್ಕಾಕೊಳ್ತೀವಿ. ಆದರೆ ದೇವರಿಚ್ಛೆಗೆ ವಿರುದ್ಧ ಹೋಗ್ತೀವಿ. ಸಾಮುವೇಲ್ ಹಾಗೇನೆ ನೋಡುವಾಗ ಸರಿಯಾದ ವ್ಯಕ್ತಿ ಇವನೇ, ಇಸ್ರಾಯೇಲರ ಅರಸನಾಗಲಿಕ್ಕೆ ಯೋಗ್ಯನಾದ ವ್ಯಕ್ತಿಯಾಗಿ ಸಾಮುವೇಲನಿಗೆ ಕಾಣಲ್ಪಟ್ಟಿದ್ದು ಯಾರು? ಎಲಿಯಾಬ. ಆದರೆ ದೇವರವನನ್ನು ತಡೆದುಬಿಟ್ಟು ಹೇಳ್ತಾರೆ, ಇವನಲ್ಲ. ನೀನು ಬಾಹ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನು ನೋಡ್ತಾ ಇದೀಯಾ, ಆದರೆ ದೇವರು ಬಾಹ್ಯವಾಗಿರೋದನ್ನೆಲ್ಲ ನೋಡೋದು. ಬಾಹ್ಯ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಪ್ರೇಯರ್ ಗ್ರೂಪಲ್ಲಿದ್ದೀವಿ. ಪ್ರೇಯರ್ ಗ್ರೂಪಲ್ಲಿರುವಾಗ ಇವರು ಪರ್ಸ್ನಲ್ ಪ್ರೇಯರ್ ಮಾಡ್ತಾರಾ, ಬೈಬಲ್ ಓದ್ತಾರಾ, ಬೈಬಲ್ ಸ್ಟಡಿ ಮಾಡ್ತಾರಾ, ಅಥವಾ ಈ ರೀತಿ ಬಾಹ್ಯವಾಗಿರೋದೆಲ್ಲ ಮಾಡ್ತಾರಂತ ನಾವು ನೋಡ್ತೀವಿ. ಎಲ್ಲ ಮಾಡ್ತಾಯಿದ್ರೆ ದಿಸ್ ಪರ್ಸನ್ ಈಸ್ ಓಕೆ, ಈಸ್ ಎ ಗುಡ್ ಪರ್ಸನ್. ಯಾಕೆಂದರೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾನೆ, ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ಬೈಬಲ್ ಓದ್ತಾನೆ, ನಾವು ನೋಡ್ತಾ ಇದ್ದೀವಿ. ಇನ್ನು 24 ಗಂಟೆ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಬೆಬ್ಬೆಕ್ಸಲ್ಲೇ ಇರ್ತಾರೆ, ದೇವ್ರ ವಾಕ್ಯ ಆಲಿಸ್ತಾ ಇರ್ತಾರೆ, ಅದನ್ನು ನೋಡ್ತಾ ಇರ್ತೀವಿ.
ಇದೆಲ್ಲ ನೋಡುವಾಗ ನಮಗೇನು ಅನಿಸುತ್ತೆ? ಹಿ ಮಸ್ಟ್ ಬಿ ದ ಅನಾಯಿಂಟೆಡ್ ಒನ್. ಮತ್ತು ಅವಾಗ ಯೂಟ್ಯೂಬಲ್ಲಿ ಪ್ರೀಚಿಂಗ್ ಮಾಡ್ತಾನೆ ಇರ್ತೀವಿ. ಅದು ನೋಡುವಾಗ ಇವರು ನಿಜವಾಗಲೂ ಅಭಿಷೇಕ ಇರುವಂಥ ವ್ಯಕ್ತಿ, ದೇವರಲ್ಲಿರ್ತಕ್ಕಂಥ ವ್ಯಕ್ತಿ ಎಂದು ನಾವು ಭಾವಿಸ್ತೀವಿ. ನಾವು ನೋಡೋದು ಈ ಬಾಹ್ಯವಾದ ಧಾರ್ಮಿಕವಾದ ರೀತಿಯ ವಿಷಯಗಳು, ಬಾಹ್ಯವಾದ ರೀತಿಯ ಪ್ರಾಪಂಚಿಕವಾದ ವಿಷಯಗಳು, ಇದನ್ನೆಲ್ಲ ನಾವು ನೋಡ್ತೀವಿ. ಆದರೆ ದೇವರು ಇದು ಯಾವುದು ನೋಡಲ್ಲ. ದೇವರೊಬ್ಬ ಮನುಷ್ಯನನ್ನು ಜಡ್ಜ್ ಮಾಡುವಾಗ, ಆಯ್ಕೆ ಮಾಡಿಕೊಳ್ಳುವಾಗ, ಅಭಿಷೇಕ ಮಾಡುವಾಗ ಇದು ಯಾವುದು ನೋಡಲ್ಲ. ದೇವರು ಆತನ ಹೃದಯವನ್ನು ನೋಡ್ತಾರೆ. ಹಾಗೆ ನೋಡಿದಾಗ ದೇವರಿಗೆ ಇಷ್ಟವಾದ ಒಂದು ಹೃದಯ ಆ ಮನೆಯಲ್ಲಿರಲಿಲ್ಲ, ಆ ಮನೆ ಒಳಗಡೆ ಇರಲಿಲ್ಲ. ಆದರೆ ಎಲ್ಲೋ ಹೊಲದಲ್ಲಿ, ದೂರದಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಕುರಿ ಕಾಯ್ತಾ ಇತ್ತು ಆ ಹೃದಯ ದಾವೀದ. ಲಾಸ್ಟಿಗೆ ಸಾಮುವೇಲ ಕೇಳ್ತಾನೆ ಜೆಸ್ಸೆಯನಿಗೆ, ಅಲ್ಲಿರುವ ಎಲ್ಲರನ್ನ ದೇವ್ರು ರಿಜೆಕ್ಟ್ ಮಾಡಿ ಬಂದಾಗ ಕೇಳ್ತಾರೆ, ನಿನಗೆ ಇನ್ಯಾರಾದರೂ ಬೇರೆ ಮಕ್ಕಳಿದ್ದಾರಾ? ಇಲ್ಲಿದ್ದವ್ರನ್ನೆಲ್ಲ ನಾನು ಟ್ರೈ ಮಾಡಿದೆ, ಬಟ್ ದೇವರೆಲ್ಲರನ್ನೂ ರಿಜೆಕ್ಟ್ ಮಾಡಿದರು. ಆಗ ಅವನು ಹೇಳ್ತಾನೆ, ಇನ್ನೊಬ್ಬ ಇದ್ದಾನೆ, ಕುರಿ ಕಾಯ್ತಾ ಇದ್ದಾನೆ. ಅವನು ಇವರಷ್ಟು ಕೇಪೇಬಲ್ ಅಲ್ಲ. ಕೇಪೇಬಲ್ ಆಗಿರೋರೆಲ್ಲ ಇಲ್ಲಿದ್ದಾರೆ ಅಲ್ವಾ? ಸೊ ಕೇಪೇಬಲ್ ಅಲ್ಲದೆ ಇರೋನೊಬ್ಬ ಕುರಿ ಕಾಯ್ತಾ ಇದ್ದಾನೆ. ಸೊ ಲೋಕದ ದೃಷ್ಟಿಯಲ್ಲಿ ಕೇಪೇಬಲ್ ಆಗಿರುವವರು ದೇವರ ದೃಷ್ಟಿಯಲ್ಲಿ ಕೆಲಸಕ್ಕೆ ಬರಲ್ಲ, ಕೆಲಸಕ್ಕೆ ಬಾರದವರು. ಲೋಕದ ದೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದೇ ಇರುವವರು ದೇವರ ದೃಷ್ಟಿಯಲ್ಲಿ ಕೇಪೇಬಲ್ ಆಗಿರ್ತಾರೆ. ಸೊ ಹಾಗಾದರೆ ದೇವರು ಹುಡುಕಿದಂಥ ಹೃದಯ ಎಂಥ ಹೃದಯವಾಗಿತ್ತು, ಎಂಥ ವ್ಯಕ್ತಿ? ದಾವೀದನನ್ನು ದೇವರು ಆರಿಸ್ಕೊಳ್ಳಲಿಕ್ಕೆ ಕಾರಣ ಏನು? ನಂಬರ್ 1 ಕಾರಣ, ಇಟ್ ವಾಸ್ ಗಾಡ್ಸ್ ವಿಲ್. ಗಾಡ್ ಪ್ಲ್ಯಾಂಡ್ ಇನ್ ಹಿಸ್ ಮೈಂಡ್. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದ್ರ ಬಗ್ಗೆ ಡಿಸ್ಕಷನ್ ಬೇಡ, ಆರ್ಗ್ಯುಮೆಂಟ್ಸೇ ಬೇಡ. ದೇವರೇ ಹೇಳಿದ್ದಾರೆ, ನನಗೆ ಯಾರನ್ನ ಆರಿಸ್ಕೋಬೇಕು ಅಂತ ನನಗಿಷ್ಟನೋ ಅವ್ರನ್ನ ನಾನು ಆರಿಸ್ಕೊಳ್ತೀನಿ ಅಂತ ದೇವರು ಹೇಳಿದ್ದಾರೆ. ದೇವರ ಇಚ್ಛೆ ಪ್ರಕಾರ, ದೇವರು ಪ್ಲ್ಯಾನ್ ಮಾಡಿದ ಪ್ರಕಾರ ದೇವರು ದಾವೀದನನ್ನು ಆರಿಸ್ಕೊಂಡ್ರು. ಅದನ್ನೊಂದು ಕಡೆ ಇಡೋಣ. ಆದರೂ ಕೂಡ ದೇವರು ದಾವೀದನನ್ನೇ ಯಾಕೆ ಆರಿಸ್ಕೊಂಡ್ರು? ಈವನ್ ದೆನ್ ವೈ ಗಾಡ್ ಚೋಸ್ ಡೇವಿಡ್? ಕಾರಣ, ಹಿಸ್ ಹಾರ್ಟ್ was seeking God. Even though we are God's people, we are not seeking God. We are seeking God's blessing. We are God's people seeking God's blessing. ನಾವು ದೇವ ಜನರಾಗಿದ್ದರೂ ಕೂಡ ನಾವು ಹುಡುಕ್ತಾ ಇರೋದೇನು? ದೇವರ ಆಶೀರ್ವಾದ. ಆದರೆ ದಾವೀದ ದೇವರನ್ನ ಹುಡುಕ್ತಾ ಇದ್ದ. ಅವನು ಹೇಳ್ತಾನೆ, ಕೀರ್ತನೆ 34:10 ಅನಿಸುತ್ತೆ, 34:10, ಯುವ ಕೇಸರಿಗೆ ಇರಬಹುದು ಹಸಿವು ದಾಹ, ಆದರೆ ದೇವರನ್ನು ಹುಡುಕುವವರಿಗೆ ಇರುವುದಿಲ್ಲ ಒಳಿತಿನ ಅಭಾವ ಅಂತ. 34:10 ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ ಅಲ್ವಾ? ಯುವ ಕೇಸರಿಗೆ ಇರಬಹುದು ಹಸಿವು ದಾಹ, ಪ್ರಭುವನ್ನು, ಯೇಸುವನ್ನು, ದೇವರನ್ನು, ಕರ್ತನನ್ನು ಅರಸುವವರಿಗೆ, ಹುಡುಕುವವರಿಗೆ ಇರುವುದಿಲ್ಲ ಒಳಿತಿನ ಅಭಾವ. ಇಟ್ಸ್ ವೆರಿ ಟ್ರೂ. ಆ ಒಳಿತು ಅಂದರೆ ಈ ಲೋಕದ ಒಳಿತಲ್ಲ, ಆಯಿತಾ? ಎಲ್ಲ ಒಳಿತು ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದು, ನಿತ್ಯತೆಗೆ ಸಂಬಂಧಪಟ್ಟಿದ್ದು. ಯಾರನ್ನ ಹುಡುಕೋರಿಗೆ? ದೇವರನ್ನು ಹುಡುಕುವವರಿಗೆ. ದಾವೀದನ ಹೃದಯ ದೇವರನ್ನ ಹುಡುಕುವ ಹೃದಯ ಆಗಿತ್ತು. ನಾವು ದೇವರ ಬಗ್ಗೆ ಬೋಧನೆ ಮಾಡ್ತೀವಿ, ನಿಜ, ದೇವ್ರ ಹಾಡೆಲ್ಲ ಹಾಡ್ತೀವಿ. ಆದರೆ ನಾವು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡೋಣ, ಐ ಆಮ್ ಟ್ರೂಲಿ ಸೀಕಿಂಗ್ ಗಾಡ್? ನಮ್ಮಲ್ಲಿ ಎಷ್ಟು ಜನ ಗಾಡ್ ಸೀಕರ್ ಇದ್ದೀವಿ? ದೇವ್ರನ್ನ ಹುಡುಕೋರಿದ್ದೀವಿ? ನಿಮ್ಮಲ್ಲಿ ದೇವ್ರನ್ನ ಹುಡುಕೋರಿದ್ರೆ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಕುರಿ ಕಾಯ್ತಾ ಇದ್ದೀರೋ, ದನ ಕಾಯ್ತಿದ್ದೀರೋ, ಎಮ್ಮೆ ಕಾಯ್ತಾ ಇದ್ದೀರೋ,
ಸ್ಟೇಜಲ್ಲಿ ಇದ್ದೀರೋ, ಸ್ಟೇಜ್ ಕೆಳಗಡೆ ಇದ್ದೀರೋ, ಮಿನಿಸ್ಟ್ರಿಲಿ ಇದ್ದೀರೋ, ಮಿನಿಸ್ಟ್ರಿಯಿಂದ ಹೊರಗಡೆ ಇದ್ದೀರೋ, ಸಭೆ ಒಳಗಡೆ ಇದ್ದೀರೋ, ಸಭೆ ಹೊರಗಡೆ ಇದ್ದೀರೋ, ಇದು ಯಾವುದು ಮ್ಯಾಟ್ರ್ ಅಲ್ಲ. ಡಸಂಟ್ ಮ್ಯಾಟರ್. ನಿಮ್ಮ ಹೃದಯ ದೇವ್ರನ್ನ ಹುಡುಕೋ ಹೃದಯ ಆಗಿದ್ದರೆ ನಿಮ್ಮ ಜೀವನ ಬ್ಯೂಟಿಫುಲ್ ಆಗಿರುತ್ತೆ. ಎಲ್ಲಿದ್ದರೂ ಬ್ಯೂಟಿಫುಲ್ ಆಗಿರ್ತೀರ. ಆ ಬ್ಯೂಟಿ ಲೋಕದ ಬ್ಯೂಟಿ ಅಲ್ಲ, ಒಂದು ಸ್ವರ್ಗೀಯ ಬ್ಯೂಟಿ ನಿಮ್ಮಲ್ಲಿರುತ್ತೆ. ಆದರೆ ಇವತ್ತು ನಮ್ಮಲ್ಲಿ ಅದರದ್ದೊಂದು ಕವರಿಂಗ್ ಮಾತ್ರ ಇದೆ. ಈ ರೋಲ್ಡ್ ಗೋಲ್ಡ್ ಥರ ಗೋಲ್ಡ್ ಅಲ್ಲ, ಆದರೆ ಗೋಲ್ಡ್ ಕವರಿಂಗ್ ಇದೆ, ಗೋಲ್ಡ್ ಕವರಿಂಗ್. ಹಾಗೆ ನಮ್ಮ ಮೇಲೆ ಒಂದು ಕವರಿಂಗ್ ನಾವು ಹಾಕ್ಕೊಂಡಿದ್ದೀವಿ. ಸ್ಪಿರಿಚುವಲ್ ಅಲ್ಲ, ಸ್ಪಿರಿಚುವಲ್ ಕವರಿಂಗ್ ಇದೆ. ನಾವು ದೇವರನ್ನ ಹುಡುಕೋರಲ್ಲ, ಹುಡುಕೋರ ಥರ ಒಂದು ಕವರಿಂಗ್ ನಮ್ಮ ಮೇಲೆ ಇದೆ. ನಾವು ದೇವ ಜನರು ಅಂತ ಕರೆಯಲ್ಪಡುವ ಒಂದು ಕವರಿಂಗ್ ನಮ್ಮ ಮೇಲಿದೆ, ಒಂದು ಕೋಟಿಂಗ್, ಕವರಿಂಗ್ ಅದಿದೆ. ನೋಡುವಾಗ ಜನಕ್ಕೇನು ಅನಿಸುತ್ತೆ ಕೇಳಿದರೆ, ಇವನು ನಿಜವಾಗ್ಲೂ ದೇವರ ಆರಿಸಿಕೊಂಡ ವ್ಯಕ್ತಿ, ದೇವರ ಕರೆ ಇರುವ ವ್ಯಕ್ತಿ ಇವನೇನೆ, ಇವಳ ಮೇಲೆ ದೇವರ ಆತ್ಮನ ಅಭಿಷೇಕ ಇದೆ, ಇವರಿಗೆ ದೇವರ ಕೃಪೆ ಇದೆ ಅಂತೆಲ್ಲ ನಾವು ಹೇಳ್ತೀವಿ. ನೋಡಿ, ಮಾತೆ ಮರಿಯಮ್ಮನವ್ರ ವಿಷಯದಲ್ಲಿ ಅಂದು ಆ ಊರಲ್ಲಿದ್ದ ಯಾರೂ ಕೂಡ ಮಾತೆ ಮರಿಯಮ್ಮನವ್ರನ್ನ ನೋಡಿಬಿಟ್ಟು ದೇವರ ಕೃಪೆ ಹೊಂದಿಕೊಂಡವಳು ಇವಳು ಅಂತ ಯಾರೂ ಹೇಳಲಿಲ್ಲ, ಯಾರೂ ಗುರುತಿಸಲಿಲ್ಲ. ಯಾಕೆಂದರೆ ಅವ್ರ ಮೇಲೆ ಆ ಥರದೊಂದು ಕೋಟಿಂಗ್ ಇರಲಿಲ್ಲ. ನಮ್ಮ ಮೇಲೆ ಕರಿಸ್ಮ್ಯಾಟಿಕ್ಸಲ್ಲಿರುವ ನಮ್ಮ ಮೇಲಿರೋ ಥರ ಕೋಟಿಂಗ್ ಆಕೆ ಮೇಲೆ ಇರಲಿಲ್ಲ. ಆಕೆ ಹೃದಯ ದೇವರನ್ನು ಹುಡುಕ್ತಾ ಇತ್ತು. ಆದ್ದರಿಂದ ದೇವದೂತ ಇಳಿದು ಬಂದು ಹೇಳ್ತಾನೆ, ಮರಿಯಾ, ನಿನಗೆ ದೇವರ ಕೃಪೆ ಲಭಿಸಿದೆ, ಪಡ್ಕೋ, ಪೂರ್ತಿಯಾಗಿ ನಿನಗೆ ಸಿಗ್ತಾ ಇದೆ ಕೃಪೆ, ಫುಲ್ ಆಫ್ ಗ್ರೇಸ್ ನಿನಗೆ, ಬಿಕಾಸ್ ಯು ಆರ್ ಸೀಕಿಂಗ್ ಗಾಡ್. ಅಲ್ಲಿದ್ವಿ, ಊರಲ್ಲಿದ್ದು ಯಾರಿಗೂ ಕಾಣಿಸಿಲ್ಲ, ಜೋಸೆಫ್ಗೂ ಕಾಣಿಸಿಲ್ಲ, ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆತನಿಗೂ ಕಾಣಿಸಿಲ್ಲ. ಆತ ಬಿಡ್ಲಿಕ್ಕೆ ತೀರ್ಮಾನ ಮಾಡಿದಂಥ ವ್ಯಕ್ತಿ. ಯಾರು ಮಾಡಲ್ಲ, ಆ ರೀತಿ ಯಾರು ಮಾಡೋದಿಲ್ಲ, ಮಾಡಲೂಬಾರ್ದು, ಅದು ತಪ್ಪು. ಆ ಥರ ಯಾರು ಮಾಡಲ್ಲ, ಮಾಡ್ತಾ ಇಲ್ಲ. ನಿಮಗೆ ಯಾರು ತಪ್ಪಾಗಿ ತಿಳುವಳಿಕೆ ಕೊಟ್ಟಿದ್ದಾರೆ ಅಷ್ಟೇ, ಅಥವಾ ಜನ ಅಜ್ಞಾನದಿಂದ ಅವ್ರನ್ನ ದೇವರು ಅಂತ ಪೂಜಿಸ್ತಾ ಇದ್ದಾರೆ ಅಷ್ಟೇ. ಎಲ್ಲೂ ಕೂಡ ಯಾವ ಕ್ರೈಸ್ತರು ಕೂಡ, ಯಾವ ಕ್ರೈಸ್ತ ಸಭೆಯಲ್ಲೂ ಕೂಡ ಅವ್ರನ್ನ ದೇವರು ಅಂತ ಆರಾಧಿಸ್ತಾನೂ ಇಲ್ಲ, ಪೂಜಿಸ್ತಾನೂ ಇಲ್ಲ. ಎಲ್ಲ ಕಡೆಯೂ ಯೇಸು ಕ್ರಿಸ್ತನ ತಾಯಿ ಅಂತಲೇ ಅವ್ರನ್ನ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಭಕ್ತಿ ತೋರಿಸ್ತಾರೆ. ಬಿಟ್ಟರೆ ಎಲ್ಲೂ ಕೂಡ ಅವ್ರನ್ನ, ಯಾವ ಸಭೆಯಲ್ಲೂ, ಪ್ರಪಂಚದಲ್ಲಿರುವ ಯಾವ ಸಭೆಯಲ್ಲೂ ಯಾವ ಕ್ರೈಸ್ತರು ಕೂಡ ಅವ್ರನ್ನ, ನಿಜವಾದ ಕ್ರೈಸ್ತರು, ನಿಜವಾದ ಸಭೆ ಯಾವುದೆಲ್ಲ ಇದೆಯೋ ಎಲ್ಲೂ ಕೂಡ ಅವ್ರನ್ನ ಎಲ್ಲೂ ಆರಾಧನೆಯನ್ನು ಮಾಡೋದಿಲ್ಲ, ಪೂಜಿಸೋದು ಇಲ್ಲ. ಆಯಿತಾ? ಸೊ ಆ ರೀತಿ ಯಾರಾದರೂ ಮಾಡೋದಾದರೆ ಅವರಿಗೆ ಜ್ಞಾನದ ಕೊರತೆ ಇದೆ, ಅವರಿಗೆ ಜ್ಞಾನ ಬೇಕಷ್ಟೇ, ಅವರಿಗೆ ಅರಿವಿಲ್ಲದೆ ಇರೋದರಿಂದ ಅವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ಫಾಲೋ ಮಾಡಬೇಡಿ ಅಂಥವ್ರನ್ನ ಅಷ್ಟೇ. ನಮಗೆ ಒಬ್ಬರೇ ದೇವರು, ನಮ್ಮ ದೇವರು ಪರಮ ತ್ರಿತ್ವ ದೇವರು, ಟ್ರಿಯೂನ್ ಗಾಡ್ ಅಂತ ಹೇಳ್ತೀವಿ. ತ್ರಿತ್ವ, ವಿ ಬಿಲೀವ್ ಇನ್ ಹೋಲಿ ಟ್ರಿನಿಟಿ, ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಒಬ್ಬರೇ ದೇವರು, ಮೂರು ವ್ಯಕ್ತಿತ್ವಗಳು ಅಥವಾ ವ್ಯಕ್ತಿಗಳಾಗಿ ಕಾಣಲ್ಪಡುವ ದೇವರು. ಮೂರು ದೇವರಲ್ಲ, ಒಬ್ಬರೇ ದೇವರು, ಮೂರು ವ್ಯಕ್ತಿತ್ವಗಳು, 3 ಪರ್ಸನಾಲಿಟೀಸ್, ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್, ಪಿತ, ಸುತ ಮತ್ತು ಪವಿತ್ರಾತ್ಮ. ಇದು ನಮಗೆ ಬೈಬಲ್ನಲ್ಲಿ ನೇರವಾಗಿ ನಮಗೆ ಎಲ್ಲೂ ಸಿಗೋದಿಲ್ಲ. ಪಿತ, ಸುತ, ಪವಿತ್ರಾತ್ಮ ಎಂಬ ತ್ರಿಯೇಕ ದೇವರು ತೋರಿಸ್ತಿರೋ ಬೈಬಲಲ್ಲಿ ಕೇಳಿದರೆ ತೋರಿಸಬಹುದು, ಆದರೆ ನಾವು ನಮ್ಮ ಮನುಷ್ಯ ಬುದ್ಧಿಯಲ್ಲಿ ನೋಡೋದಾದರೆ ನಿಮಗೆ ಕಾಣಲ್ಲ. ಜ್ಞಾನಿಗಳಿಗೆ ಕಾಣಿಸಲ್ಲ, ಮೇಧಾವಿಗಳಿಗೆ ಕಾಣಿಸೋದಿಲ್ಲ, ಶಾಸ್ತ್ರಜ್ಞರಿಗೆ ಕಾಣಿಸೋದಿಲ್ಲ. ಆದರೆ ಮಕ್ಕಳಂಥವರಿಗೆ ಖಂಡಿತವಾಗಲೂ ಬೈಬಲ್ನಲ್ಲಿ ನಮಗೆ ನೋಡುವಾಗ ಪಿತ, ಸುತ, ಪವಿತ್ರಾತ್ಮ ನಮಗೆ ಕಾಣಿಸ್ತಾರೆ. ಆದಿಕಾಂಡದಲ್ಲೇ ಕಾಣಿಸ್ತಾರೆ ಅಲ್ವಾ? ಆದಿಕಾಂಡದಲ್ಲಿ ದೇವರು ಬೆಳಕಾಗಲಿ ಅಂತ ಹೇಳ್ತಾರೆ. ಹೇಳುವಾಗ ಏನಾಯಿತು? ಬೆಳಕಾಯಿತು. ಅದಕ್ಕೂ ಮುಂಚೆ ದೇವರ ಆತ್ಮರು ಅಲ್ಲಿ ಚಲಿಸ್ತಾ ಇದ್ದಾರೆ. ಅಲ್ಲಿ ನಾವು ನೋಡುವಾಗ ದೇವರು, ದೇವರ ವಾಕ್ಯ, ಮಾತು, ದೇವರ ಆತ್ಮ, ಪಿತ, ಸುತ, ಪವಿತ್ರಾತ್ಮ ನಮಗೆ ನೋಡಲಿಕ್ಕಾಗುತ್ತೆ.
ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರಾಗಿತ್ತು, ಆ ವಾಕ್ಯ ಮನುಷ್ಯನಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನ ಶುಭ ಸಂದೇಶದಲ್ಲಿ ಹಾಗಾದರೆ ಆದಿಯಲ್ಲಿ ದೇವರು ನುಡಿದಂಥ ಆ ವಾಕ್ಯ ಯಾರು? ಯೇಸು. ಹಾಗಾದರೆ ಆದಿಯಲ್ಲಿ ಯೇಸು ಅಲ್ಲಿದ್ದರು, ಪವಿತ್ರಾತ್ಮ ಚಲಿಸ್ತಾ ಇತ್ತು. ಮತ್ತು ದೇವರು, ತಂದೆ ದೇವರು, ಪಿತ ದೇವರು, ಸುತ, ವಾಕ್ಯ, ಪವಿತ್ರಾತ್ಮ, ತ್ರಿಯೇಕ ದೇವರಿದ್ದರು. ಅದಕ್ಕೆ ಯೇಸು ಹೇಳಿದ್ದು, ನೀವು ಪಿತಾ ಸುತ ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡಿಸ್ರಿ ಅಂತ. ಇನ್ನು ಕೆಲವರಿದ್ದಾರೆ ಅದರ ಮಧ್ಯದಲ್ಲಿ ಅದನ್ನು ಸ್ವಲ್ಪ ತಲೆ ಹಾಳು ಮಾಡಲಿಕ್ಕೆ, ಪಿತಾ ಸುತ ಪವಿತ್ರಾತ್ಮನ ನಾಮ ಅಂತ ಹೇಳುವಾಗ ಯಾವ ನಾಮ ಬೇಕಲ್ಲ ಅಂತ ನಿಮಗೆ ನಾಮ ಹಾಕ್ತಾರೆ ಅವರು, ಆಯಿತಾ? ಹಾಗಾದರೆ ಆ ನಾಮ ಯೇಸು ಅಲ್ವಾ? ಹಾಗಾದರೆ ಯೇಸು ನಾಮದಲ್ಲೇ ಕೊಡಬೇಕು ಅಂತ. ಅದೇ ಯಾಕೆ ಹೇಳಲಿಲ್ಲ ಅಂದರೆ, ದೇವರು ತ್ರಿತ್ವ ಅನ್ನೋದು ನಮಗೆ ತಿಳುವಳಿಕೆ ಕೊಡಬೇಕಾಗಿತ್ತು ಯೇಸು ಕ್ರಿಸ್ತರು. ಅದಕ್ಕೋಸ್ಕರನೇ ಅವರು ಹೇಳಿದ್ದು, ಪಿತನ, ಸುತನ ಮತ್ತು ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಿ. ಅದೇ ರೀತಿ ಪ್ರಕಟಣಾ ಪುಸ್ತಕದಲ್ಲೂ ನಾವು ನೋಡ್ತೀವಿ, ಇದೇ ಪರಮತ್ರಿತ್ವ ದೇವರನ್ನ ಪ್ರಕಟಣೆ ಪೂರ್ತಿ ಪರಮತ್ರಿತ್ವನೇ ಇದೆ ಅನೇಕ ಕಡೆಗಳಲ್ಲಿ. ಪ್ರಾರಂಭದಿಂದ ಕೊನೆ ತನಕನೂ ಅನೇಕ ಕಡೆಗಳಲ್ಲಿ ವಿ ಕ್ಯಾನ್ ಸಿ ದ ಹೋಲಿ ಟ್ರಿನಿಟಿ, ದ ಟ್ರಿನಿಟೇರಿಯನ್ ಗಾಡ್, ದ ಟ್ರಿಯೂನ್ ಗಾಡ್ ಇನ್ ರೆವಲೇಷನ್ ಆಲ್ಸೋ. ಫ್ರಮ್ ಜೆನಿಸಿಸ್ ಟು ರೆವಲೇಷನ್ ವಿ ಕ್ಯಾನ್ ಸಿ ದ ಟ್ರಿಯೂನ್ ಗಾಡ್, ಪರಮತ್ರಿತ್ವ ದೇವರು. ಅದರಿಂದ ನಮಗೊಬ್ಬರೇ ದೇವರು, ಅವರೊಬ್ಬರನ್ನೇ ನಾವು ಆರಾಧಿಸಬೇಕು. ಅದಲ್ಲದೆ ಯಾವುದೇ ಒಂದು ಕ್ರೈಸ್ತ ಸಭೆ, ಕ್ರಿಶ್ಚಿಯನ್ ಡಿನಾಮಿನೇಷನ್ ಅಥವಾ ಕ್ರೈಸ್ತ ವಿಶ್ವಾಸಿ ಎಲ್ಲೂ ಕೂಡ ಎಂದಿಗೂ ಕೂಡ ಯೇಸು ಕ್ರಿಸ್ತರು ಅಥವಾ ತ್ರಿಯೇಕ ದೇವರನ್ನಲ್ಲದೆ, ಯೇಸು ಕ್ರಿಸ್ತರಿಗೊಬ್ಬರಿಗಲ್ಲದೆ, ಪವಿತ್ರಾತ್ಮರಿಗಲ್ಲದೆ, ತಂದೆ ದೇವರಿಗಲ್ಲದೆ ಯಾವುದೇ ಸಂತರನ್ನಾಗಲಿ, ದೇವದೂತರನ್ನಾಗಲಿ, ಮಾತೆ ಮರಿಯಮ್ಮನವರಾಗಲಿ ಯಾರನ್ನೂ ಕೂಡ ಆರಾಧನೆ ಮಾಡೋದಿಲ್ಲ, ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋದು ಇಲ್ಲ. ಒಂದು ವೇಳೆ ಎಲ್ಲಾದರೂ ಯಾರಾದರೂ ಮಾಡೋದು ಕಂಡ್ರೆ ಅದು ಖಂಡನೀಯ, ಅದು ದೇವರಿಗೆ ವಿರುದ್ಧ, ಅದು ಸಭೆಗೆ ವಿರುದ್ಧ, ಪವಿತ್ರಾತ್ಮನಿಗೆ ವಿರುದ್ಧ, ಅದು ಸೈತಾನನ ಕಾರ್ಯವಾಗಿರ್ತದೆ. ಅಂಥ ಕಾರ್ಯವನ್ನು ಯಾರೂ ಮಾಡೋದಿಲ್ಲ. ಮಾಡಲಿಕ್ಕೆ ಪರ್ಮಿಷನ್ನು ಕೂಡ ದೇವರು ಕೊಟ್ಟಿಲ್ಲ, ಸಭೆಯಲ್ಲೂ ಕೊಟ್ಟಿಲ್ಲ, ಕೊಡಬಾರದು. ಅದು ಖಂಡನೀಯ, ಅದು ದೇವರಿಗೆ ವಿರುದ್ಧವಾದ ಕಾರ್ಯ. ಓಕೆ, ಸೊ ನಾವು ವಿಷಯಕ್ಕೆ ಬರೋಣ. ದೇವರು ಹೃದಯವನ್ನು ನೋಡುವಂಥ ದೇವರು ಯಾವ ರೀತಿಯ ಹೃದಯವನ್ನು ಬಯಸ್ತಾ ಇದ್ದಾರೆ ಅಂದರೆ, ದೇವರನ್ನು ಹುಡುಕುವಂಥ ಒಂದು ಹೃದಯ, ದೇವರನ್ನು ಹುಡುಕುವಂಥ ಒಂದು ಹೃದಯವನ್ನು ದೇವರು ಬಯಸ್ತಾ ಇದ್ದಾರೆ. ಇವತ್ತು ಈ ಪ್ರಶ್ನೆ ನಮಗೆ ನಾವೇ ಕೇಳ್ಕೋಬೇಕು, ಆಮ್ ಐ ಟ್ರೂಲಿ ಸೀಕಿಂಗ್ ಗಾಡ್ ಆರ್ ಗಾಡ್ಸ್ ಬ್ಲೆಸ್ಸಿಂಗ್ ಆರ್ ನಥಿಂಗ್? ನಾನು ನಿಜವಾಗ್ಲೂ ದೇವರನ್ನ ಹುಡುಕ್ತಾ ಇದ್ದೀನಾ ಅಥವಾ ದೇವರ ಆಶೀರ್ವಾದ ಹುಡುಕ್ತಾ ಇದ್ದೀನಾ? ದೇವರ ಆಶೀರ್ವಾದ ಹುಡುಕೋದಂದ್ರೇನು ನಮಗೆ ಗೊತ್ತಲ್ವಾ? ಎಲ್ಲ ಒಳ್ಳೇದಾಗಬೇಕು ದೇವರೇ, ಇದು ಒಳ್ಳೇದಾಗಬೇಕು, ಇದು ಒಳ್ಳೇದಾಗಬೇಕು, ಈ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಇದಾಗಬೇಕು, ಎಲ್ಲ ಆಗಬೇಕು, ಎಲ್ಲ ಇನ್ನು ಆಶೀರ್ವಾದ ಮಾಡಬೇಕು. ಈ ರೀತಿ ಆಶೀರ್ವಾದವನ್ನು ಹುಡುಕುವ ಹೃದಯನ, ಅಥವಾ ದೇವರೇ ನೀನು ಬೇಕು, ನಿನ್ನನ್ನು ಅರ್ಥಕೋಬೇಕು, ಐ ವಾಂಟ್ ಟು ನೋ ಯು ಮೋರ್, ಐ ನೀಡ್ ಯು, ಗಿವ್ ಮಿ ಮೋರ್ ಆಫ್ ಯು, ರಿವೀಲ್ ಮೀ ಮೋರ್ ಆಫ್ ಯು, ನನಗೆ ನೀನು ಬೇಕು, ಐ ವಾಂಟ್ ಟು ನೋ ಯು. ದೇವರನ್ನ ಹುಡುಕುವ ಹೃದಯನ, ಅಥವಾ ಇನ್ನು ಕೆಲವು ಹೃದಯ ಇದೆ ಡಮ್ಮಿ, ಏನು ಹುಡುಕಲ್ಲ, ಸುಮ್ಮನೆ ಅವರು ಹೀಗೆ ಪ್ರಾರ್ಥನೆಗೆ ಬರ್ತಾರೆ, ಹೋಗ್ತಾರೆ, ಆಶೀರ್ವಾದ ಕೊಟ್ಟರೆ ತಗೊಳ್ತಾರೆ, ದೇವರು ಏನಾದರೂ ಕೊಟ್ಟರೆ ತಗೊಳ್ತಾರೆ, ಅವ್ರಿಗೆ ಆಶೀರ್ವಾದ ಬೇಕಂತನೂ ಇಲ್ಲ, ದೇವರು ಬೇಕಂತನೂ ಇಲ್ಲ, ಅವರು ಸುಮ್ಮನೆ ಇರ್ತಾರೆ, ಬೆಳೆಯೋದಿಲ್ಲ, ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲವೇ ಇಲ್ಲ. ನಮ್ಮಲ್ಲಿ ಎಷ್ಟೋ ಜನ ಆ ರೀತಿ ಇದ್ದಾರೆ. ಈ ಪ್ರೇಯರ್ ಗ್ರೂಪಲ್ಲಿ, ಈ ಕರಿಸ್ಮ್ಯಾಟಿಕಲ್ಲಿ ಹೀಗೆ ಬರ್ತಾರೆ, ಅವರು ಸಾಂಪ್ರದಾಯಿಕವಾಗಿ ಒಂದಿಷ್ಟು ಪ್ರಾರ್ಥನೆಗಳನ್ನ, ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಆಶೀರ್ವಾದ ಹುಡುಕೋ ಇಂಟ್ರೆಸ್ಟೂ ಇಲ್ಲ, ಯಾಕಂದರೆ ಅಲ್ಲಿ ಅವರಿಗೆ ಜಿಗುಪ್ಸೆ ಬಂದಿರುತ್ತೆ, ದೇವರು ಕೊಡೋದಿಲ್ಲ ಬಿಡು ನಮಗೆ ಅಂತ. ಇನ್ನು ಕೆಲವರು ದೇವರು ಕೊಟ್ಟಾಗ ಕೊಡಲಿ ಅಂತ. ಆಶೀರ್ವಾದ ಹುಡುಕೋರು ಇಲ್ಲ, ದೇವ್ರನ್ನಂತೂ ಹುಡುಕೋ ಮನಸ್ಸಿಲ್ಲ, ಆ ಥರದವರು ಇರ್ತಾರೆ. ಇನ್ನು ಕೆಲವರು ಕೇವಲ ಆಶೀರ್ವಾದಕ್ಕೋಸ್ಕರ ಮಾತ್ರ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋರು ಇರ್ತಾರೆ. ಆದರೆ ನಾನು ಯಾವ ಥರ ಮನುಷ್ಯ ಅನ್ನೋದು ನಾವು ಒಬ್ಬೊಬ್ಬರು ಪರೀಕ್ಷೆ ಮಾಡಿ ನೋಡಬೇಕು. ಎಕ್ಸಾಮಿನ್ ಯುವರ್ ಸೆಲ್ಫ್, ವೆದರ್ ಯು ಆರ್ ಸೀಕಿಂಗ್ ಗಾಡ್ ಮೀನ್ಸ್ ಓನ್ಲಿ ಗಾಡ್, ಆರ್ ಯು ಆರ್ ಸೀಕಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್, ಆರ್ ಯು ಆರ್ ಸೀಕಿಂಗ್ ನಥಿಂಗ್. ಸಮ್ಟೈಮ್ಸ್ ನಾವೇ ಈ ರೀತಿ ಆಗ್ತೀವಿ, ಬೇರೆಯವ್ರನ್ನ ಹುಡುಕೋ ಅವಶ್ಯಕತೆ ಇಲ್ಲ. ಈ ಮೂರು ರೀತಿಯ ವ್ಯಕ್ತಿ ಯಾರು ಕೇಳಿದ್ರು ನಾನೇ ಆಗಿರ್ತೀನಿ ಎಷ್ಟೋ ಬಾರಿ. ಕೆಲವೊಮ್ಮೆ ನಾನು ಏನು ಹುಡುಕೋದಿಲ್ಲ, ಸುಮ್ಮನೆ ಇರ್ತೀನಿ, ಸುಮ್ಮನೆ ನ್ಯೂಟ್ರಲ್, ನ್ಯಾಚುರಲ್ ಮ್ಯಾನ್. ಕೆಲವೊಮ್ಮೆ
ಆಶೀರ್ವಾದ ಹುಡುಕ್ತೀನಿ, ಬೇಕಾಗಿರುತ್ತೆ. ಕೆಲವೊಮ್ಮೆ ದೇವರನ್ನು ಹುಡುಕ್ತೀನಿ. ಆದರೆ ದಾವೀದನ ಹೃದಯ ಯಾವಾಗಲೂ ದೇವರನ್ನು ಹುಡುಕುವ ಹೃದಯ ಆಗಿತ್ತು. ಆದ್ದರಿಂದ ದೇವರು ಅವನ್ನ ಹುಡುಕೊಂಡು ಬಂದರು. ಹಾಗಾದರೆ ದೇವರು ನಮ್ಮನ್ನು ಹುಡುಕ್ತಾರಾ ಅಂತ ಕೇಳಿದರೆ ಖಂಡಿತ ಹುಡುಕ್ತಾರೆ. ಮತ್ತು ನಮ್ಮನ್ನು ಯಾಕೆ ಇವತ್ತಿನ ತನಕ ಹುಡುಕಿಲ್ಲ ದೇವರು ಕೇಳಿದರೆ, ನೀವು ಯಾವತ್ತೂ ಅವ್ರನ್ನ ಹುಡುಕಿಲ್ಲ. ನೀವು ದೇವ್ರ ಬಗ್ಗೆ ಎಲ್ಲ ಹೇಳ್ತೀರಿ, ಕರೆಕ್ಟ್, ಹಾಡ್ತೀರಿ, ಕರೆಕ್ಟ್, ಪ್ರಾರ್ಥಿಸ್ತೀರಿ, ಕರೆಕ್ಟ್, ಓದ್ತೀರಿ, ಕರೆಕ್ಟ್. ಆದರೆ ಐ ಆಮ್ ಟ್ರೂಲಿ ಸೀಕಿಂಗ್ ಗಾಡ್ ವಿತ್ ಆಲ್ ಮೈ ಹಾರ್ಟ್, ವಿತ್ ಆಲ್ ಮೈ ಸೋಲ್, ವಿತ್ ಆಲ್ ಮೈ ಸ್ಟ್ರೆಂತ್. ನನ್ನ ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ ನಾನು ಅವ್ರನ್ನ ಹುಡುಕ್ತಾ ಇದ್ದೀನ. ನನಗೆ ನೀನು ಬೇಕು, ನೀನು ಬೇಕು, ನೀನು ಬೇಕು ದೇವ್ರೆ, ನನಗೆ ನೀನು ಬೇಕು. ಆದರೆ ನಿಜವಾಗಲೂ ಯಾರು ಹುಡುಕ್ತಾರೋ ಖಂಡಿತವಾಗಲೂ ದೇವರು ಅವ್ರನ್ನು ಹುಡುಕಿರ್ತಾರೆ, ಅವ್ರಿಗೆ ದೇವರು ಸಿಗ್ತಾರೆ. ಅವರಿಗೆ ಒಳಿತಿನ ಅಭಾವ ಆಗೋದಿಲ್ಲ. ಒಳಿತು ಅಂತ ಹೇಳುವಾಗ ಲೌಕಿಕವಾದ ಒಂದು ಒಳಿತಲ್ಲ, ಒಳಿತು ಅಂದರೆ ದೇವರೇನೆ. ಗಾಡ್ ಇಸ್ ದ ಫುಲ್ನೆಸ್ ಆಫ್ ಗುಡ್ನೆಸ್. ಗಾಡ್ ಈಸ್ ದ ಫುಲ್ನೆಸ್ ಆಫ್ ಆಲ್ ದ ಗುಡ್ನೆಸ್. ನಿಮ್ಗೆ ಯೇಸುನ ಸಿಕ್ಕಿದ ಮೇಲೆ, ಅದಕ್ಕೆ ಯೇಸು ಕೇಳ್ತಾರಲ್ಲ, ಒಬ್ಬ ಧನಿಕ ಶ್ರೀಮಂತ ಯೇಸು ಸ್ವಾಮಿ ಹತ್ರ ಬಂದು, ಒಳ್ಳೆಯ ಗುರುವೇ, ಅಮರ ಜೀವ ಸಿಗಬೇಕಾದ್ರೆ ನಾನೇನು ಮಾಡಬೇಕು? ಹಾಗೆ ಯೇಸು ಹೇಳ್ತಾರೆ, ಒಳ್ಳೆಯವನು ಅಂತ ನನ್ನನ್ನು ಯಾಕೆ ಹೇಳ್ತೀಯ ನೀನು? ಗಾಡ್ ಅಲೋನ್ ಈಸ್ ಗುಡ್. ದೇವರು ಮಾತ್ರನೇ ಒಳ್ಳೆಯವರು. ಒಳ್ಳೆ ಗುರು ಅಂತ ಒಂದು ಗುರುನೇ ಇಲ್ಲ, ಆಯಿತಾ? ಇಟ್ಸ್ ವೆರಿ ಕ್ಲಿಯರ್. ಒಳ್ಳೆ ಬ್ರದರ್ ಅಂತ ಬ್ರದರ್ ಇಲ್ಲ. ಈ ಬ್ರದರ್ ತುಂಬ ಒಳ್ಳೆ ಬ್ರದರ್, ಯು ಆರ್ ಡಿಸೀವ್ಡ್, ಮೋಸ ಹೋದೆ ನೀನು. ಒಳ್ಳೆ ಬ್ರದರ್ ಅಂತ ಇಲ್ಲ, ಯಾರೂ ಇಲ್ಲ. ಒಳ್ಳೆ ಗಂಡ, ಆ ರೀತಿ ಒಂದು ಗಂಡ ಇಲ್ಲ. ಒಳ್ಳೆ ಮಗ, ನನ್ನ ಮಗ, ಆ ರೀತಿ ಒಂದು ಮಗ ಹುಟ್ಟಿಲ್ಲ ಇನ್ನೂ. ಒಬ್ಬರೇ ಹುಟ್ಟಿ ಆಯಿತು, ಅವ್ರು ಸತ್ತಾಯಿತು, ಅವ್ರು ಸ್ವರ್ಗಕ್ಕೇರಿ ಹೋಗಿ ಆಯಿತು. ನನ್ನ ಮಗಳು ತುಂಬ ಒಳ್ಳೆಯವಳು, ಯಾಕೆ ಹಿಂಗೆ ಆಗ್ಬಿಟ್ಲು? ಅವಳು ಒಳ್ಳೆಯವಳು ಅಂದ್ಕೊಂಡಿದ್ದೆ ನಿನ್ನ ವಂಚನೆ. ಒಳ್ಳೆಯವಳು ಅಂತ ಒಬ್ಬಳು ಇಲ್ಲ. ಒಳ್ಳೆ ತಂದೆ ತಾಯಿ, ಆ ಥರದವ್ರು ಇಲ್ಲಪ್ಪ. ಒಳ್ಳೆ ಜಾಬ್ ಇಲ್ಲ, ಆ ಥರ ಒಳ್ಳೆ ಜಾಬ್ ಅಂತ ಜಾಬ್ ಇಲ್ಲ. ಒಳ್ಳೆ ಸೈಟ್ ಸಿಕ್ಕಿದೆ ನನಗೆ, ಒಳ್ಳೆ ಸೈಟ್ ಅಂತ ಸೈಟ್ ಇಲ್ಲ. ಒಳ್ಳೆ ಪ್ರಮೋಷನ್ ಸಿಕ್ಕಿದೆ, ಒಳ್ಳೆ ಇನ್ಕ್ರಿಮೆಂಟ್, ಆ ಥರ ಒಂದು ಇನ್ಕ್ರಿಮೆಂಟೇ ಇಲ್ಲ. ಒಳ್ಳೆ ಸಾವು, ಆ ಥರ ಸಾವು ಇಲ್ಲ. ಗಾಡ್ ಅಲೋನ್. ಈ ಗುಡ್ ಅನ್ನೋದು ದೇವರಿಗೆ ಮಾತ್ರ ಸೂಟ್ ಆಗುತ್ತೆ, ಬೇರೆ ಯಾರಿಗಿದು ಸೂಟ್ ಆಗೋದಿಲ್ಲ. ಗಾಡ್ ಅಲೋನ್ ಈಸ್ ಗುಡ್. ಅದಕ್ಕೆ ದಾವೀದನಿಗೆ ಅದಕ್ಕೆ ಗೊತ್ತಿತ್ತು. ಅದಕ್ಕೆ ಹೇಳ್ತಾನೆ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಅವನಿಗೂ ಗೊತ್ತಾಯ್ತು, ಬಿಕಾಸ್ ಹೀ ಸೀಕಿಂಗ್ ಗಾಡ್. ನೀವು ದೇವ್ರನ್ನ ಹುಡುಕೋರಾದರೆ ನಿಮಗೆ ಗೊತ್ತಾಗುತ್ತೆ, ದೇವರು ಒಬ್ಬರೇ ಒಳ್ಳೆಯವರು ಅಂತ, ದೇವರು ಮಾತ್ರನೇ ಒಳ್ಳೆಯವರು ಅಂತ. ಇದು ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಯಾರ ಮೇಲೂ ಬೇಜಾರಾಗಲ್ಲ. ನಿಮಗೆ ನಿಮ್ಮ ಮೇಲೂ ಬೇಜಾರಾಗಲ್ಲ, ಯಾಕಂದ್ರೆ ನೀನು ಒಳ್ಳೆಯವನಲ್ಲ. ನನಗೆ ನನ್ನ ಮೇಲೂ ಜಿಗುಪ್ಸೆ ಬರಲ್ಲ, ಯಾಕಂದ್ರೆ ನಾನು ಒಳ್ಳೆಯವನಲ್ಲ. ಇನ್ನೊಬ್ಬರ ಮೇಲೂ ಬೇಜಾರಾಗಲ್ಲ, ಯಾಕಂದರೆ ಅವರು ಒಳ್ಳೆಯವರಲ್ಲ. ಒಳ್ಳೆಯವರು ಒಬ್ಬರೇ, ದೇವರು ಮಾತ್ರ. ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಒಳ್ಳೆ ಹುಡುಗ ಅಂತ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಟ್ವಿ. ಯಾಕೆ ಮಾಡಿಸ್ಬಿಟ್ಟೆ? ದೇವರು ಒಬ್ಬರೇ ಒಳ್ಳೆಯವರು. ಒಳ್ಳೆ ಜಾಗ ಅಂತ ತೊಗೊಂಡ್ಬಿಟ್ವಿ. ಯಾರು ಹೇಳಿದ್ರು ಒಳ್ಳೆ ಜಾಗ ಅಂತ? ಇಡೀ ಲೋಕ ಕೇಡಿಗನ ವಶದಲ್ಲಿದೆ. ಕೇಡಿಗನ ವಶದಲ್ಲಿರೋ ಈ ಜಾಗ ತಗೊಂಡು ನೀನು ಒಂದಿಷ್ಟು ಹೋಲಿ ವಾಟ್ರ್ ಹಾಕಿದ ತಕ್ಷಣ ಅದು ಹೋಲಿ ಗ್ರೌಂಡ್ ಆಗಲ್ಲ. ಹೋಲಿ ವಾಟ್ರ್ ಹಾಕು, ಅಲ್ಲಿರೋ ಪೈಶಾಚಿಕ ಸ್ವಾಧೀನ ಇದ್ದರೆ ಹೋಗ್ಬೋದು ನಿನ್ನ ವಿಶ್ವಾಸ. ಇಟ್ ಡಸಂಟ್ ಮೀನ್ ದಟ್ ಒಳ್ಳೆಯದಾಯಿತು ಅಂತ. ದೇವರೊಬ್ಬರೇ ಒಳ್ಳೆಯದು. ಇನ್ನೂ ಹೇಳಬೇಕಂದ್ರೆ ಒಳ್ಳೆ ಸ್ವರ್ಗ ಅಂತನೂ ಒಂದು ಜಾಗ ಇಲ್ಲ. ಒಳ್ಳೆ ಸ್ವರ್ಗ ಅಂತ ಏನಾದರೂ ಇದೆಯಾ? ಇಲ್ಲ. ದೇವರೊಬ್ಬರೇ ಒಳ್ಳೆಯದು. ಕ್ರೈಸ್ಟ್ ಅಲೋನ್, ಜೀಸಸ್ ಈಸ್ ಗುಡ್, ಗಾಡ್ ಈಸ್ ಗುಡ್. ನಿಮಗೆ ದೇವರು ಸಿಕ್ಕಿದರೆ ಇನ್ನೇನು ಬೇಕು? ಸ್ವರ್ಗನೂ ಬೇಕಾಗಿಲ್ಲ ನಿಮಗೆ. ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋ ಆಸೆ ಬರಲ್ಲ. ಯಾಕೆ ಅಂದರೆ ಗಾಡ್, ಜೀಸಸ್ ಕ್ರೈಸ್ಟ್ ಈಸ್ ದ ಫುಲ್ನೆಸ್ ಆಫ್ ಆಲ್ ಗುಡ್ನೆಸ್. ಎಲ್ಲ ಒಳಿತಿನ ಸಂಪೂರ್ಣತೆ ಕ್ರಿಸ್ತ ಯೇಸುವೇ ಆಗಿದ್ದಾರೆ, ದೇವರೇ ಆಗಿದ್ದಾರೆ. ಆ್ಯಂಡ್ ಯು ಆರ್ ಸೀಕಿಂಗ್ ಗಾಡ್. ನಿನ್ನ ದೇವರನ್ನ ಹುಡುಕುವಾಗ ನಿನಗೆ ಒಳ್ಳೆಯದ್ರ ಕೊರತೆಯೇ ಇಲ್ಲ, ಯಾವ ಕಂಪ್ಲೇಂಟೂ ಇಲ್ಲ.
ಕೆಲವರು ಪಾಪ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಒಳ್ಳೆಯ ಒಂದು ಗಂಡನ್ನು ಕೊಡಿ, ಒಳ್ಳೆಯ ಒಂದು ಜೀವನ ಸಂಗಾತಿಯನ್ನು ಕೊಡಿ, ದೇವರೇ ಒಳ್ಳೆಯ ಒಂದು ಜಾಬ್ ಕೊಡಿ, ದೇವರೇ ಒಳ್ಳೆಯ ಒಂದು ಆರೋಗ್ಯ ಕೊಡಿ. ಒಳ್ಳೆಯ ಆರೋಗ್ಯ ಅಂದರೆ ಯಾವ ಥರ ನೀವು ಹೇಳಿ ನೋಡೋಣ. ಒಳ್ಳೆಯ ಆರೋಗ್ಯ ಯಾವ ಥರ ಇರುತ್ತೆ? ಯಾರಾದರೂ ಹೇಳ್ತೀರಾ ಒಳ್ಳೆಯ ಆರೋಗ್ಯ ಅಂದರೆ? ಒಳ್ಳೆಯ ಆರೋಗ್ಯ ಯಾವ ಥರ ಇರುತ್ತೆ? ಆ ಥರ ಇಲ್ಲ, ತೋರ್ಸೋಕ್ಕಾಗಲ್ಲ ಯಾರಿಗೂ. ಇಲ್ಲ, ಆ ಥರದ್ದೇನು ಸಿಸ್ಟಮೇ ಇಲ್ಲ. ನಮ್ಮ ಬುದ್ಧಿಗೆ ಮಂಕು ಕವಿದಿರೋದ್ರಿಂದ ಅವರ್ ಹಾರ್ಟ್ ಈಸ್ ಡಿಸೆಪ್ಟಿವ್. ಮನುಷ್ಯನ ಹೃದಯ ಎಲ್ಲಕ್ಕಿಂತ ವಂಚಕ ಆಗಿರೋದ್ರಿಂದ ನಮಗೆ ಒಳ್ಳೆ ಹೆಲ್ತ್ ಅಂತ ಅನಿಸುತ್ತೆ. ಆದರೆ ಒಂದು 10-15 ವರ್ಷ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಹೆಲ್ತು ಅಂತ. ಒಳ್ಳೆ ಬಾಡಿ ಫಿಟ್ನೆಸ್ ಒಂದು 50 ವರ್ಷ ಆದಮೇಲೆ ಗೊತ್ತಾಗುತ್ತೆ ಆ ಫಿಟ್ನೆಸ್ ಎಷ್ಟು ಒಳ್ಳೆಯದಾಗಿದೆ ಅಂತ. ಇನ್ನೂ ಸ್ವಲ್ಪ ವರ್ಷ ಆದರೆ ಗೊತ್ತಾಗುತ್ತೆ ಮಣ್ಣಿಗೆ ಹೋದ್ಮೇಲೆ ಎಷ್ಟು ಫಿಟ್ ಆಗಿದೆ ಬಾಡಿ ಮಣ್ಣಿಗೆ ಅಂತ. ಡರ್ಟಿ ಬಾಡಿ ಗೋಸ್ ಟು ಡರ್ಟ್. ದ ಬಾಡಿ ಮೇಡ್ ಅಪ್ ಆಫ್ ಡರ್ಟ್ ಗೋಸ್ ಟು ಡರ್ಟ್. ಈ ಒಳ್ಳೆ ದೇಹ ಅಂತ ಇಲ್ಲ. ಒಳ್ಳೆ ಕಣ್ಣು, ಒಳ್ಳೆ ಕಿವಿ, ಈ ಥರದ್ದು ಯಾವುದಿದೆ? ಕಿವಿ ನೋವು ಬಂದರೆ ಹೋಯ್ತಾ? ಒಳ್ಳೇದು ಹೋಯ್ತಾ? ಹಾರೋಯ್ತಾ? ಒಳ್ಳೆ ಜಾಬ್ ಅಂತ ಹೋಗ್ತೀರಿ, ಅಲ್ಲಿ ಏನಾದರೂ ಗಲಾಟೆ ಶುರುವಾದರೆ ಎಂಥ ಜಾಬಪ್ಪ ಇದು, ಒಳ್ಳೆ ಜಾಬ್ ಅಂತ ಜಾಯ್ನ್ ಆದ್ವಿ, ಜಾಬೇ ಬೇಡ. ಒಳ್ಳೆ ಫ್ಯಾಮಿಲಿ ಅಂತ ಕೊಟ್ಟು ಮದುವೆ ಮಾಡಿಸಿದ್ವಿ, ಇಷ್ಟು ಕೆಟ್ಟ ಫ್ಯಾಮಿಲಿ ಅಂತ ಗೊತ್ತಿರಲಿಲ್ಲ. ಸೇಮ್ ಲೈಕ್ ಯುವರ್ ಫ್ಯಾಮಿಲಿ. ಅವರಿಗೂ ಅದು ಗೊತ್ತಿರಲಿಲ್ಲ, ನಿಮಗೂ ಅದು ಗೊತ್ತಿರಲಿಲ್ಲ. ಮೇಡ್ ಫಾರ್ ಈಚ್ ಅದರ್, ಎಂಜಾಯ್. ಯೇಸು ಕ್ರಿಸ್ತರು ಹೇಳಿಬಿಟ್ರು, ಒಳ್ಳೆ ಗುರುವೂ ಇಲ್ಲ, ಒಳ್ಳೆ ಶಿಷ್ಯನೂ ಇಲ್ಲ, ಒಳ್ಳೆಯದು ಒಬ್ಬರೇ, ದೇವರು ಒಬ್ಬರೇ. ಒಳ್ಳೆ ಫಾದರ್ ಅಂತನೂ ಇಲ್ಲ, ಒಳ್ಳೆ ಬ್ರದರ್ ಅಂತನೂ ಇಲ್ಲ, ಒಳ್ಳೆ ಪಾಸ್ಟ್ರ್ ಅಂತನೂ ಇಲ್ಲ, ಒಳ್ಳೆ ಬಿಷಪ್ ಅಂತನೂ ಇಲ್ಲ, ಯಾವುದೂ ಇಲ್ಲ. ದೇವರು ಒಬ್ಬರೇ ಒಳ್ಳೆಯವರು. ಹಾಗಾದ್ರೆ ಅವರೆಲ್ಲ ಕೆಟ್ಟವರ? ಅದು ನೀವು ಡಿಸೈಡ್ ಮಾಡಿ, ಕೆಟ್ಟವ್ರು ಯಾರು ಒಳ್ಳೆಯವರು. ನಿಮ್ಮ ಲೆಕ್ಕಾಚಾರ ಬೇರೆ, ದೇವ್ರ ಲೆಕ್ಕಾಚಾರ. ದೇವ್ರ ಲೆಕ್ಕದಲ್ಲಿ ದೇವರು ನೋಡುವಾಗ ದೇವರು ಒಬ್ಬರೇ ಒಳ್ಳೆಯವರು. ದೇವರ ಸ್ಟ್ಯಾಂಡರ್ಡಿಗೆ ಯಾರು ಬರಲ್ಲ. ನಮ್ಮ ಸ್ಟ್ಯಾಂಡರ್ಡ್, ನಮ್ಮ ಲೆಕ್ಕದಲ್ಲಿ ನನಗಿಂತ ನೀವು ಒಳ್ಳೆಯವರು ಇರ್ಬೋದು, ನಿಮಗಿಂತ ಇನ್ನೊಬ್ಬರು ಒಳ್ಳೆಯವರು ಇರ್ಬೋದು. ಅದೇ ಬೇಡ, ಅದು ಪ್ರಯೋಜನ ಇಲ್ಲ. ಅದೇ ಲೆಕ್ಕದಲ್ಲಿ ಅವನು ಹೇಳಿದ್ದು, ಇದುವರೆಗೂ ಬಂದ ಎಲ್ಲ ಗುರುಗಳಿಗಿಂತನೂ ನೀವೇ ಪರವಾಗಿಲ್ಲ, ಸ್ವಲ್ಪ ನಿತ್ಯ ಜೀವ ಸತ್ತ ಮೇಲೂ ಬದುಕೋದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀರಿ, ಆದ್ದರಿಂದ ಅದು ಬೇಕು ನನಗೆ, ಒಳ್ಳೆಯ ಗುರುವೇ. ಇದುವರೆಗೂ ಬಂದ ಗುರುಗಳೆಲ್ಲ ಬೋಧನೆ ಮಾಡಿದ್ದು ಬೇರೆ, ಅದು ನೀವು ಒಂದು ಗುರುವಾಗಿ ಬಂದು ಸತ್ತ ಮೇಲೂ ಸುಖವಾಗಿ ಬದುಕಬಹುದು ಅಂತ ಬೋಧಿಸ್ತಾ ಇದ್ದೀರಿ, ಆ ಜೀವ ನನಗೆ ಬೇಕು ಅಂತ. ಸೊ ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯ ಎಲ್ಲಕ್ಕಿಂತ ವಂಚಕ. ಮನುಷ್ಯನ ಹೃದಯ, ನಮ್ಮ ಹೃದಯ ನಮ್ಮನ್ನೇ ವಂಚಿಸುತ್ತೆ. ನಮ್ಮನ್ನು ವಂಚಿಸ್ಲಿಕ್ಕೆ ಪಿಶಾಚಿ ಏನು ಬೇಕಾಗಿಲ್ಲ. ನಮ್ಮನ್ನು ವಂಚಿಸಲಿಕ್ಕೆ ಪಿಶಾಚಿ ಏನು ಬೇಕಾಗಿಲ್ಲ. ನಮ್ಮ ಸ್ವಂತ ಬುದ್ಧಿ ಸಾಕು, ಅತಿ ಬುದ್ಧಿ ಸಾಕು, ಅದೇ ನಮ್ಮನ್ನು ವಂಚಿಸಿಬಿಡುತ್ತೆ. ಅತಿಯಾಗಿ ಓದ್ಬಿಟ್ರೆ ಅದೇ ನಿಮ್ಮನ್ನು ವಂಚಿಸಿಬಿಡುತ್ತೆ. ನಿಮ್ಮ ವಿದ್ಯಾಭ್ಯಾಸನೇ ನಿಮ್ಮನ್ನು ವಂಚಿಸುತ್ತೆ. ಎಷ್ಟೋ ಸಾರಿ ನಿಮ್ಮ ನಾಲೆಡ್ಜ್ ನಿಮ್ಮನ್ನು ವಂಚಿಸುತ್ತೆ. ಏನು ಮಾಡಬೇಕೀಗ? ಏನು ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಏನು ಮಾಡಬೇಕು ಗೊತ್ತಾ? ವಿ ನೀಡ್ ಟು ರಿಪೆಂಟ್. ದೇವರೇ, ನನ್ನ ಹೃದಯ ವಂಚಕವಾದ ಹೃದಯ. ನಿನ್ನ ಒಂದು ಅಭಿಷೇಕ ಅಥವಾ ಆ ಶಕ್ತಿಯಿಂದ ನಾನು ತುಂಬಲ್ಪಡದೆ ಇರಲಿಕ್ಕೆ ಕಾರಣ ನನ್ನ ಈ ವಂಚಕ ಹೃದಯ. ನಾನು ನಿನ್ನನ್ನು ಹುಡುಕುವ ಬದಲು ನಾನು ಏನೋ ಹುಡುಕ್ತಾ ಇದ್ದೀನಿ. ಕೇವಲ ಪ್ರಾರ್ಥನೆ ಟೈಮಲ್ಲಿ ಮಾತ್ರ ನಿನ್ನನ್ನು ಹುಡುಕುವ ಒಂದು ಹೃದಯ ಸ್ವಾಮಿ ನಂದು. ಪ್ರಾರ್ಥನೆ ಲೀಡ್ ಮಾಡುವಾಗ ಭಯಂಕರ ದೇವ್ರನ್ನ ಹುಡುಕ್ತೀವಿ ನಾವು. ಎಲ್ಲ ಥರದ ಹ್ಯೂಮನ್ ಇಮೋಷನ್ಸ್ ಎಲ್ಲ ಆ್ಯಡ್ ಮಾಡಿ ಅದಕ್ಕೆ ನಾವು ಕೋಟಿಂಗ್ ಎಲ್ಲ ಹಾಕಿ ನಾವು ಹತ್ತು ಬಿಡ್ತೀವಿ, ನೀವು ಹತ್ತು ಬಿಡ್ತೀವಿ ನಮ್ಮ ಜೊತೆಗೆ ಸೇರಿ. ಎಲ್ಲ ಸೇಮ್ ಬೋಟೆಲ್ಲ ಇರ್ತೀವಿ. ಆಮೇಲೆ ಒಂದೇ ದೋಣಿಯಲ್ಲಿ ನಾವು ಪ್ರಯಾಣ ಮಾಡ್ತೀವಿ. ಎಲ್ಲಿಗೆ ಸೇರ್ತೀವಿ? ಸೇಮ್ ದಡ ಸೇರ್ತೀವಿ. ಮತ್ತು ನೆಕ್ಸ್ಟ್ ವೀಕ್ ಅಗೇನ್ ವಿ ಕಮ್ ಟುಗೆದರ್. ಮತ್ತು ನಾವು ಒಂದೇ ಬೋಟಲ್ಲಿ ಪ್ರಯಾಣ, ಮತ್ತು ಸೇಮ್ ದಡ. ಇದೇ ರೀತಿ ಕೆರೆ ದಡ. ಆಫ್ಟರ್ 1 year 2 year ಆದಮೇಲೆ ಪ್ರಾರ್ಥನೆ ಮುಗಿದ್ರೂ ಕೂಡ ನಾವು ಹೇಗಿರ್ತೀವಿ? ಹಾಗೇ ಇರ್ತೀವಿ. ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಎಷ್ಟೋ ಅಷ್ಟೇ. ಎಷ್ಟು ಜನ ನಿಮ್ಮಲ್ಲಿ ಸುವಾರ್ತೆ ಸಾರ್ತಾ ಇದ್ದೀರಿ ಧೈರ್ಯದಿಂದ? ಕತೆ ಹೇಳೋದಲ್ಲ ನಾನು ಹೇಳ್ತಾ ಇರೋದು, ಶುಭ ಸಂದೇಶ, ಗಾಸ್ಪೆಲ್, ದೇವರ ಆತ್ಮರು ಕೊಡುವ ಆಲೋಚನೆ ಹೇಳಬೇಕು ಸಭೆಗೆ. ಎಷ್ಟು ಜನ ಹೇಳ್ತಾ ಇದ್ದೀರಿ? ಯಾಕೆ ಆಗ್ತಾ ಇಲ್ಲ? ಪವಿತ್ರಾತ್ಮನ ಶಕ್ತಿಯಿಂದ ಯಾಕೆ ತುಂಬಲ್ಪಡ್ಲಿಕ್ಕೆ ಆಗ್ತಾ ಇಲ್ಲ?
ಕಾರಣ ಏನು? ಕಾರಣ ಇದೇ ಕಾರಣ. ತೂತ್ ಬಕೆಟ್ ಹೋಲ್ ಆಗಿಬಿಟ್ಟಿದೆ. ಡಿಸೆಪ್ಷನ್, ವಂಚನೆ ಅಂತ ಗೊತ್ತಿದ್ರೂ ಮುಚ್ಕೊಳ್ಳಲ್ಲ. ಎಂಥ ಮುಟ್ಟಾಳ್ರಿ ಇರ್ಬೋದು ನಾವು. ನನ್ನ ಹೃದಯ ವಂಚಕ, ನಾನು ವಂಚನೆಗೆ ಒಳಗಾಗಿದ್ದೇನೆ ಅಂತ ಗೊತ್ತಾದರೂ ನಾವು ಅದನ್ನು ಪ್ಯಾಚ್ ವರ್ಕ್ ಮಾಡಲಿಕ್ಕೆ, ಅದನ್ನು ರೆಡಿ ಮಾಡಿಕೊಳ್ಳಲಿಕ್ಕೆ ನಾವು ತಯಾರಿಲ್ಲದಷ್ಟು ನಮ್ಮ ಹೃದಯ ಕಠಿಣ ಆಗಿದೆ. ಅಷ್ಟೊಂದು ಡಿಸೀವ್ ಆಗಿಬಿಟ್ಟಿದ್ದೀವಿ ನಾವು. ಸೀಮೋನ್ ಪೇತ್ರ ಹೇಳ್ತಾನಲ್ವ, ಏನಂತ ಹೇಳ್ತಾನೆ? ನಿನ್ನ ಹೃದಯ ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲ. ಆ್ಯಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್ ಚಾಪ್ಟರ್ 8, ಪ್ರೇಷಿತರ ಕಾರ್ಯಕಲಾಪ 8ನೇ ಅಧ್ಯಾಯದಲ್ಲಿ ಒಬ್ಬ ಸಿಮಿಯೋನ್ ಎಂಬ ಒಬ್ಬ ಮಂತ್ರವಾದಿ ಇರ್ತಾನೆ. ಇವನೇನು ಮಾಡ್ತಾನೆ ಗೊತ್ತಾ? ಇವನು ತುಂಬ ಜನರನ್ನ ಮೋಸ ಮಾಡ್ತಾನೆ ತನ್ನ ಮಂತ್ರವಾದ ಶಕ್ತಿಯಿಂದ. 8:11 ಬಹುಕಾಲದಿಂದ ಇವನ ಮಂತ್ರತಂತ್ರಗಳಿಗೆ ಮಾರು ಹೋಗಿದ್ದ ಜನರು ಇವನ ಮಾತಿಗೆ ಬೆಲೆ ಕೊಡುತ್ತಿದ್ದರು. ಓಕೆ, ಅಂದರೆ ಇವತ್ತು ನೋಡಿ, ಇದೇ ರೀತಿ ಮಂತ್ರವಾದಿಗಳ ಥರ ಇರುವ ಎಷ್ಟೋ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳಿದ್ದಾರೆ, ಮಂತ್ರವಾದಿಗಳ ಥರ. ಮತ್ತು ಎಷ್ಟೋ ಜನ ಯೇಸು ಸ್ವಾಮಿ ಹೆಸರಿನಲ್ಲಿ ಸೇವೆ ಮಾಡುವ ಸೇವಕರು ಮಂತ್ರವಾದಿಗಳ ಥರ. ಅವರು ಯಾವುದೋ ಒಂದು ರೀತಿಯಲ್ಲಿ ಜಾದು ಮಾಡಿ, ಅದು ದೇವರ ಶಕ್ತಿ ಅಂತೆಲ್ಲ ಅವ್ರು ಹೇಳ್ತಾರೆ, ಯೇಸುವಿನ ಹೆಸರೆಲ್ಲ ಹೇಳ್ತಾರೆ ಅವರು. ಇಲ್ಲಾಂದರೆ ಜನ ವಂಚನೆಗೊಳಗಾಗೋದಿಲ್ಲಲ್ಲ. ಹೇಳಿ ಪವಾಡಗಳನ್ನ ಮಾಡ್ತಾರೆ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳೆಲ್ಲ ಮಾಡ್ತಾರೆ. ಜನ ಎಲ್ಲ ಅವ್ರನ್ನ ಆರಾಧಿಸ್ತಾ ಇದ್ದಾರೆ, ಅವ್ರ ಹಿಂದೆ ಹೋಗ್ತಾರೆ. ಯೇಸು ಹಿಂದಲ್ಲ, ಯೇಸು ಹಿಂದೆ ಒಬ್ಬರೂ ಇಲ್ಲ, ಎಲ್ಲ ಈ ಮಂತ್ರವಾದಿಗಳ ಹಿಂದೆ, ಮಂತ್ರವಾದಿ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳ ಹಿಂದೆ. ಎಷ್ಟೋ ಕಡೆಗಳಲ್ಲಿ ಇದು ನಡೀತಾ ಇದೆ. ಅಂದರೆ ಫಿಲಿಪ್ಪನು ದೇವರ ಸಾಮ್ರಾಜ್ಯದ ಹಾಗೂ ಯೇಸು ಕ್ರಿಸ್ತರ ಶುಭ ಸಂದೇಶವನ್ನು ಬೋಧಿಸಿದಾಗ ಅದರಲ್ಲಿ ವಿಶ್ವಾಸ ತಳೆದರು. ಸ್ತ್ರೀ ಪುರುಷರನ್ನದೇ ದೀಕ್ಷಾ ಸ್ನಾನವನ್ನು ಪಡೆದರು. ಸೀಮೋನನೂ ಕೂಡ ವಿಶ್ವಾಸವಿಟ್ಟನು, ದೀಕ್ಷಾ ಸ್ನಾನವನ್ನು ಪಡೆದು ಫಿಲಿಪ್ಪನ ಸಂಗಡಿಗನಾದನು. ನೋಡಿ, ಅವನು ವಿಶ್ವಾಸ ಇಟ್ಟ, ಯೇಸು ರಕ್ಷಕ ಎಂದು ಆತ ನಂಬಿದ, ದೀಕ್ಷಾ ಸ್ನಾನ ಪಡ್ಕೊಂಡ, ಫಿಲಿಪ್ಪನ ಸಂಗಡಿ ಪ್ರೇಯರ್ ಗ್ರೂಪ್ಗೆ ಮೆಂಬರು ಆದ. ನಾವೀಗೇನಾಗಿದ್ದೀವಿ? ವಿಶ್ವಾಸ ಇಟ್ಟಿದ್ದೀವಿ, ದೀಕ್ಷಾ ಸ್ನಾನನೂ ಪಡ್ಕೊಂಡಿದ್ದೀವಿ, ವಾಕ್ಯ ಕಲ್ತಿದ್ದೀವಿ, ಪ್ರೇಯರ್ ಗ್ರೂಪ್ ಮೆಂಬರು ಆಗಿದ್ದೀವಿ. ಇವನ ಥರ, ಸೀಮೋನನ ಥರ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಪವಿತ್ರಾತ್ಮರು ಜನರಲ್ಲಿ ಕಾರ್ಯ ಮಾಡೋದನ್ನು ನೋಡ್ತಾನೆ. ಪೇತ್ರ ಹಸ್ತನಿಕ್ಷೇಪ ಮಾಡುವಾಗ ಜನರಲ್ಲಿ ದೇವರ ಆತ್ಮನು ಬರುವಂಥದ್ದನ್ನು, ಆತ್ಮರ ಶಕ್ತಿಯಿಂದ ಜನರು ತುಂಬಲ್ಪಡೋದನ್ನು ಕಣ್ಣಾರೆ ನೋಡುವಾಗ ಅವನಿಗೊಂದು ಆಸೆ, ನಾನು ಪ್ರಾರ್ಥನೆ ಮಾಡುವಾಗಲೂ ಈಗ ಆಗಬೇಕು, ನಾನು ಟಚ್ ಅಂತ ಹೇಳುವಾಗ ಜನ ಬೀಳಬೇಕು, ನಾನು ಕೈ ಇಟ್ಟಾಗ ಜನ ಕುಣಿದು ಬೀಳಬೇಕು, ನಾನು ಉಫ್ ಅಂತ ಊದುವಾಗ ಜನ ಹಾರಬೇಕು, ನಾನು ಹಾಡುವಾಗ ಜನ ಚಪ್ಪಾಳೆ ಹೊಡಿಬೇಕು, ನಾನು ಬೋಧನೆ ಮಾಡುವಾಗ ಜನರು ಆಮೇನಂತ ಎಕ್ಸೈಟ್ಮೆಂಟಲ್ಲಿ ಕೂಗಬೇಕು. ಈಗ ನಾವು ಆಸೆ ಪಡೋ ಥರ ಅವನು ಆಸೆ ಪಟ್ಟ. ಕೆಲವರು ಆಸೆಪಟ್ಟು ಡೊನೇಷನ್ ಎಲ್ಲ ಕೊಡ್ತಾರೆ. ಇತ್ತೀಚೆಗೆ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಕೆಲವರೆಲ್ಲ ಡೊನೇಷನ್ ಕೊಡ್ತಾರೆ. ಡೊನೇಷನ್ ಕೊಡೋದ್ರ ಅರ್ಥ ಏನು? ಅದ್ರ ಹಿಂದೆ ಇಂಡೈರೆಕ್ಟಾಗಿ ನಾನು ನಿಮ್ಮ ಗ್ರೂಪಲ್ಲಿ ಒಬ್ಬ ಮೆಂಬರ್ ಆಗಿ ಇರ್ತೀನಿ, ನಮಗೊಂದು ಸ್ಥಾನ ಕೊಡಿ ಅಂತ, ನನ್ನನ್ನು ಕನ್ಸಿಡರ್ ಮಾಡಿ ಅಂತ. ಈಗ ದುಡ್ಡು ತಗೊಂಡ್ಮೇಲೆ ಏನಾಯಿತು? ನಾವು ಗುಲಾಮರಾಗ್ಬಿಟ್ವಿ. ನಾವು ಅವ್ರಿಗೆ ಮರ್ಯಾದೆ ಕೊಡಲೇಬೇಕು, ಎಕ್ಸ್ಟ್ರಾ ಮರ್ಯಾದೆ ಅಲ್ವಾ? ಅವ್ರನ್ನ ನಾವು ರಿಜೆಕ್ಟ್ ಮಾಡೋಂಗಿಲ್ಲ, ಅವ್ರು ಹೇಳೋದನ್ನು ರಿಜೆಕ್ಟ್ ಮಾಡೋಂಗಿಲ್ಲ, ಅವ್ರು ಹೇಳೋ ಅವ್ರ ಗೈಡೆನ್ಸ್ ಕೊಟ್ಟಾಗ ತಗೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ದುಡ್ಡು ತಗೊಬಿಟ್ಟಿದ್ದೀವಿ. ಇನ್ನು ಮತ್ತೆ ಭಯ ಶುರು ಆಗುತ್ತೆ, ಇವನು ಬೇಡ ಅಂದ್ಬಿಟ್ರಿ ನಾಳೆ ಹೋಗ್ಬಿಟ್ಟು ಎಲ್ಲಾದರೂ ಪ್ರಚಾರ ಮಾಡಿಬಿಡ್ತಾರೇನೋ ನಮ್ಮ ಬಗ್ಗೆ. ಸೊ ಆದ್ದರಿಂದ ಏನು ಮಾಡೋಣ, ಈಗ ಅವರೇ ಟಾಪ್ ಲೀಡರ್ಸ್, ಪ್ಯಾರಿಷ್ ಕೌನ್ಸಿಲ್ ಮೆಂಬರ್ಸ್ ಎಲ್ಲ ಇವರೇನೆ. ಇರಲಿ, ಅದು ಬೇರೆ ವಿಷಯ, ಆ ಕಡೆಗೆ ಹೋಗೋದು ಬೇಡ, ಪ್ಯಾರಿಷಿಗೆ ಹೋಗೋದು ಬೇಡ. ಇಲ್ಲಿ ಈ ಪ್ಯಾರಿಷಿಗೆ ಬರೋಣ, ಪೇತ್ರನ ಪ್ಯಾರಿಷಿಗೆ. ಪೇತ್ರನ ಫಸ್ಟ್ ಪ್ಯಾರಿಷ್ ಕಮ್ಯುನಿಟಿ ಮೆಂಬರ್ಶಿಪ್ಪಿಗೆ ನನಗೂ ಒಂದು ಅನಾಯಿಂಟಿಂಗ್ ಪ್ರೇಯರ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡಿ ಅಂತ ಚಾನ್ಸ್ ಕೇಳ್ಕೊಂಡು ಬರ್ತಾನೆ. ನಾನು ಕೈ ಇಟ್ಟರು ಪವಿತ್ರಾತ್ಮನ ಶಕ್ತಿಯಿಂದ ಜನ ತುಂಬಲ್ಪಡಬೇಕು. ಎನಿವೇ ಅದೊಂದು ಬ್ಲೆಸ್ಸಿಂಗ್ ಕೊಟ್ಬಿಡಿ, ತಗೊಳ್ಳಿ, ಡೊನೇಷನ್ ಇಟ್ಕೊಳ್ಳಿ ಅಂತ ಬ್ರದರ್ ಪೀಟರ್ ಅವರೇ ಅಂತ ಹೇಳಿಬಿಟ್ಟು ನಮ್ಮ ಸೈಮನ್ ಪೀಟರ್ ಅಪಾಸ್ಟಲ್ ಅವರಿಗೆ ದುಡ್ಡು ಕೊಟ್ಟರು. ದುಡ್ಡು ಕೊಡ್ಲಿಕ್ಕೆ ಬಂದಾಗ ಪೇತ್ರ ಏನು ಮಾಡಿದರು? ತಲೆ ಮೇಲೆ ಕೈ ಇಟ್ಟು ಬ್ಲೆಸ್ಸಿಂಗ್ ಮಾಡಿದ್ರಾ? ಏನು ಮಾಡಿದರು?
20ನೇ ವಾಕ್ಯ ಪೇತ್ರ ಹೇಳ್ತಾರೆ, ನಿನ್ನ ಹಣಕಾಸು ನಿನ್ನೊಂದಿಗೆ ಹಾಳಾಗಿ ಹೋಗಲಿ. ನಿನ್ನ ಹಣಕಾಸು, ಮೇ ಯುವರ್ ಸಿಲ್ವರ್ ಪೆರಿಶ್ ವಿತ್ ಯು. ಸಿಲ್ವರ್ ಆರ್ ಗೋಲ್ಡ್. ಹಣ ಅಂದರೆ ಅವ್ನು ಸಿಲ್ವರ್ ಕಾಯಿನ್ ಏನೋ ಕೊಟ್ಟನೇನೋ ಗೊತ್ತಿಲ್ಲ, ಗೋಲ್ಡ್ ಕಾಯಿನ್ ಕೊಟ್ಟನು, ವಾಟ್ ಎವರ್ ಇಟ್ ಈಸ್. ಮೇ ಯುವರ್ ಸಿಲ್ವರ್ ಪೆರಿಶ್ ವಿತ್ ಯು, ಮೇ ಯುವರ್ ಮನಿ ಪೆರಿಶ್ ವಿತ್ ಯು, ಬಿಕಾಸ್ ಯು ಥಾಟ್ ಯು ಕುಡ್ ಒಬ್ಟೈನ್ ಗಾಡ್ಸ್ ಗಿಫ್ಟ್ ವಿತ್ ಮನಿ. ದೇವರ ವರವನ್ನು ಹಣ ಕೊಟ್ಟು ಕೊಂಡ್ಕೋಬೋದು ಅಂತ ನೀನು ಅಂದ್ಕೊಂಡಿದೀಯಾ. ಯು ಹ್ಯಾವ್ ನೋ ಪಾರ್ಟ್ ಆರ್ ಶೇರ್ ಇನ್ ದಿಸ್, ಫಾರ್ ಯುವರ್ ಹಾರ್ಟ್ ಈಸ್ ನಾಟ್ ರೈಟ್ ಬಿಫೋರ್ ಗಾಡ್. ರಿಪೆಂಟ್ therefore for this wickedness of yours. ದೇವರ ದೃಷ್ಟಿಯಲ್ಲಿ, ದೇವರು ನೋಡುವಾಗ ನಿನ್ನ ಹೃದಯ ಸರಿಯಿಲ್ಲ. ಅದರಲ್ಲಿ ದ್ವೇಷ ತುಂಬಿಕೊಂಡಿದೆ, ಸ್ವಾರ್ಥ ತುಂಬಿಕೊಂಡಿದೆ. ದೇವರು ನಮ್ಮ ಹೃದಯ ನೋಡುವಾಗ ಏನು ಕಾಣಿಸ್ಬೋದು ದೇವರಿಗೆ? ಈಗ ದೇವರು ನಮ್ಮ ಹೃದಯವನ್ನು ನೋಡುವಾಗ ನಮ್ಮ ಹೃದಯದಲ್ಲಿ ಏನು ಕಾಣಿಸ್ಬೋದು ದೇವರಿಗೆ? ದೇವರನ್ನು ಹುಡುಕ್ತಾ ಇರುವ ಒಂದು ಮನಸ್ಸು, ಒಂದು ಮುಗ್ಧ ಮನಸ್ಸು, ಎ ಗಾಡ್ ಸೀಕಿಂಗ್ ಹಾರ್ಟ್. ಒಂದು ಮಗು ತಾಯಿಯ ಹಾಲಿಗಾಗಿ ಅಳ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ದೇವರನ್ನ ಅರಿತುಕೊಳ್ಳಲಿಕ್ಕೆ, ಯೇಸುವನ್ನು ಅರಿತುಕೊಳ್ಳಲಿಕ್ಕೆ ತವಕ ಪಡುವ ಒಂದು ಹೃದಯ ದೇವರಿಗೆ ಕಾಣಿಸುತ್ತಾ? ಕಂಡ್ರೆ ನೀವು ಭಾಗ್ಯವಂತರು, ಕಾಣದೇ ಇದ್ದರೆ ನೀವು ನಿರ್ಭಾಗ್ಯರು. ನೀವೇನು ಹಲ್ಲೆಲ್ಲೂ ಹೇಳ್ತಿರೋ, ಪ್ರೈಸ್ ಲಾರ್ಡ್ ಹೇಳ್ತಿರೋ, ಬ್ರದರ್ ಅಂತ ಭೂಮಿಗೆ ನೆಲಕ್ಕೆ ಬಾಗುವಷ್ಟು ಬೆಂಡಾಗಿ ಪ್ರೈಸ್ ಲಾರ್ಡ್ ಬ್ರದರ್ ಅಂತ ಹೇಳ್ತಿರೋ, ಎಲ್ಲ ನಾಟಕ ಬಿಟ್ಬಿಡಿ, ನಾನ್ಸೆನ್ಸ್ ಅದೆಲ್ಲ. ದೇವ್ರ ಹೃದಯ ನೋಡ್ತಾರೆ. ನೀನು ಎಲ್ಲಿ ಬೆಂಡಾಗಿದೆಯೋ, ಬೆಂಡಾಗಿಲ್ವೋ, ಕೈ ಜೋಡಿಸಿದೆಯೋ, ಚಪ್ಪಲಿ ಹೊರಗಡೆ ಬಿಟ್ಟು ಬಂದು ನಾಟಕ ಬೇಡ. ಕಾಣಿಕೆ ಕೊಡೋದು, ದಶಾಂಶ ಕೊಡೋದು, ಇವೆಲ್ಲ ನಾಟಕ ಬೇಡ. ಗಾಡ್ ಈಸ್ ಲುಕಿಂಗ್ ಅಟ್ ದ ಹಾರ್ಟ್. ದೇವರು ನೋಡ್ತಾ ಇರೋದು ಏನನ್ನು? ಹೃದಯವನ್ನು ನೋಡ್ತಾ ಇದ್ದಾರೆ. ಈತನ ಹೃದಯವನ್ನು ನೋಡುವಾಗ ಹೃದಯ ಹೇಗೆ ಕಾಣಿಸ್ತಾ ಇದೆ? ದ್ವೇಷ, ಅಸೂಯೆಯಿಂದ ತುಂಬಿದೆ. ಆದರೆ ಪೇತ್ರ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಇರೋದನ್ನು ಇದ್ದ ಹಾಗೆ ಹೇಳಿ ಕೊನೆ ಹೇಳ್ತಾ ಇದ್ದಾರೆ, ನೀನು ಮಾನಸಾಂತರ ಪಡು. ನೀನೇನು ಮಾಡು? ಮಾನಸಾಂತರ ಪಡು. ಯಾರು ನಿನ್ನನ್ನು ಕ್ಷಮಿಸ್ತಾರೆ? ದೇವರು ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ. ನಾವು ಮಾನಸಾಂತರ ಪಟ್ಟರೆ ದೇವರು ಕ್ಷಮಿಸ್ತಾರಾ? ಕ್ಷಮಿಸ್ತಾರೆ. ನಾವು ಅಂದ್ಕೊಳ್ತೀವಿ ನಮಗೆ ಮಾನಸಾಂತರ ಪಡಲಿಕ್ಕೆ ಏನೂ ಇಲ್ಲ ಅಂತ. ಏನಿಲ್ಲದಿದ್ದರೆ ಬೇಡ, ಪರವಾಗಿಲ್ಲ. ಏನಾದರೂ ಇದ್ದರೆ ಮಾನಸಾಂತರ ಪಡೋಣ. ದೇವರು ಕ್ಷಮಿಸ್ತಾರೆ. ದೇವರು ಸದಾ ಕ್ಷಮಿಸುವ ದೇವರು, ದೇವರು ಸದಾ ಪ್ರೀತಿಸುವ ದೇವರು. ದೇವರೊಬ್ಬರೇ ಒಳ್ಳೆಯವರು. ಅವ್ರಿಗೆ ಮಾತ್ರ ಕ್ಷಮಿಸ್ಲಿಕ್ಕಾಗುತ್ತೆ, ಅವ್ರಿಗೆ ಮಾತ್ರ ಪ್ರೀತಿಸ್ಲಿಕ್ಕಾಗುತ್ತೆ, ಅವ್ರಿಗೆ ಮಾತ್ರನೇ ನಮ್ಮ ಹೃದಯವನ್ನು ಸರಿ ಮಾಡಲಿಕ್ಕಾಗುತ್ತೆ. ಆದ್ದರಿಂದ ನಾವು ಎದ್ದು ನಿಂತು ದೇವರ ಮುಂದೆ ಇದ್ದೇವೆ. ದೇವರು ನಮ್ಮ ಹೃದಯವನ್ನು ನೋಡ್ತಾ ಇದ್ದಾರೆ. ಆ ಒಂದು ನಂಬಿಕೆಯಲ್ಲಿ ದಾವೀದನ ಹೃದಯವನ್ನು ನೋಡಿ ಗುರುತಿಸಿ ಆತನನ್ನು ಅಭಿಷೇಕಿಸಿ ಪ್ರತ್ಯೇಕಿಸಿ ಆರಿಸಿಕೊಂಡು ನಡೆಸಿದಂಥ ದೇವರು ನಮ್ಮ ದೇವರು. ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಕೂಡ ನಡೆಸುವರಾಗಿದ್ದಾರೆ. ನಮ್ಮ ಹೃದಯವನ್ನು ನೋಡುವಂಥ ದೇವರು. ಒಂದು ವೇಳೆ ನಮ್ಮ ಹೃದಯದಲ್ಲಿ ದ್ವೇಷ, ಅಸೂಯೆ, ಲೋಕ ಇದ್ದರೆ, ದೇವರನ್ನು ಹುಡುಕಲು ಆಗದೇ ಇರುವ ಒಂದು ಮನಸ್ಸು ನಮಗಿದ್ದರೆ, ಪ್ರೀತಿಯ ಸಹೋದರ ಸಹೋದರಿ, ಪಶ್ಚಾತ್ತಾಪ ಪಡೋಣ. ನಮ್ಮ ಈ ಹೃದಯದ ಹೀನ ಸ್ಥಿತಿಗಾಗಿ ದೇವರ ಮುಂದೆ ಕ್ಷಮೆ ಕೇಳೋಣ. ಲಾರ್ಡ್, ಐ ಆಮ್ ಸಾರಿ. ಆಲ್ ದೀಸ್ ಡೇಸ್ ಐ ಆಮ್ ಸೀಕಿಂಗ್ ಓನ್ಲಿ ಯುವರ್ ಬ್ಲೆಸ್ಸಿಂಗ್ಸ್. ನಿನ್ನ ಆಶೀರ್ವಾದಗಳಿಗಾಗಿ ಮಾತ್ರ ನಾನು ಹುಡುಕ್ತಾ ಇದ್ದೆ ಸ್ವಾಮಿ, ಅಥವಾ ಏನನ್ನೂ ಹುಡುಕದೆ ಸುಮ್ಮನೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಅಪ್ಪ. ನಿನ್ನನ್ನು ಹುಡುಕಿ ಕಂಡುಕೊಳ್ಳಬೇಕೆಂದೇ ನೀನು ನನ್ನನ್ನು ಸೃಷ್ಟಿ ಮಾಡಿದ್ದೀಯ. ಪ್ರತಿದಿನ ನಿನ್ನನ್ನು ಹುಡುಕಿ ಕಂಡುಕೊಂಡು, ಒಳ್ಳೆಯವನಾದ ದೇವರೇ, ನಿನ್ನ ಒಳಿತನ್ನು ನಾನು ಅನುಭವಿಸುವಂತೆ ನೀನು ಆಶೀರ್ವದಿಸಿದ್ದೀಯ. ಆದರೆ ನಾನು ಅದಕ್ಕೆ ಬದಲಾಗಿ ಅಳಿದು ಹೋಗುವ ಆಶೀರ್ವಾದಕ್ಕಾಗಿ ನಿನ್ನನ್ನು ಹುಡುಕಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಅಪ್ಪ. ನನ್ನ ವಂಚನೆಯ ಹೃದಯಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ ಸ್ವಾಮಿ.
ಎಷ್ಟೋ ಬಾರಿ ನನ್ನ ಹೃದಯ ನನ್ನನ್ನು ವಂಚಿಸಿದ್ದು ನನಗೆ ಗೊತ್ತಾಗದೆ ಹೋಯಿತು. ಪವಿತ್ರಾತ್ಮರೇ, ಈ ದಿನ ನಾನು ಎಂಥ ಮಹಾವಂಚನೆಯಲ್ಲಿ ಬದುಕುತ್ತಿದ್ದೇನೆ ಎಂಬ ಸತ್ಯವನ್ನು ನಿನ್ನ ವಚನದ ಮುಖಾಂತರ, ನಿನ್ನ ಆತ್ಮನ ಮುಖಾಂತರ ನನಗೆ ಮನವರಿಕೆ ಮಾಡಿಕೊಟ್ಟಿದ್ದೀಯಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಜೀಸಸ್ ಫಾರ್ ಹೆಲ್ಪಿಂಗ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ ಆಫ್ ಮೈ ಹಾರ್ಟ್. ಪಿತನೇ, ಈ ವಚನವನ್ನು ಆಲಿಸಿದಂಥ ನಾವೆಲ್ಲರೂ ಕೂಡ ಪೂರ್ಣ ಹೃದಯದಿಂದ ನಿಮ್ಮೊಬ್ಬರನ್ನು ಮಾತ್ರವೇ ನಿತ್ಯವೂ ನಿರಂತರವೂ ಹುಡುಕುತ್ತಾ ಅರಸುತ್ತಾ ಬದುಕುವಂತೆ ಆಗಲಿ ಅಪ್ಪ. ಅಂಥ ಒಂದು ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನೂ ತುಂಬಿಸಿರಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.